ಚೈಲ್ಡ್ಹುಡ್ಡಿಂದ ನಾವು 3 ಫ್ರೆಂಡ್ಸ್ ಇದ್ದೀವಿ. 2 to 3 months ಬ್ಯಾಕ್ ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಬರ್ನ್ ಮಾಡ್ಕೊಂಡು. ಎಲ್ಲ ಸ್ಕ್ರಿಪ್ಚರ್ಸಲ್ಲೂ ಹೇಳೋದು ಒಂದೇ ಸರ್, ಸೂಕೊಳ್ಳೋದು ಮಹಾಪಾತಕ ಅಂತ. ಲೈಕ್ ಪಾಪಗಳಲ್ಲೇ ದೊಡ್ಡ ಪಾಪ. ಇಷ್ಟು ದೊಡ್ಡ ಪಾಪ ಮಾಡಿದವರು ನೆಕ್ಸ್ಟ್ ಏನಾಗುತ್ತೆ? ದೇಹ ಬಿಟ್ಟ ಮೇಲೆ ಅವರು ಉನ್ನತ ಲೋಕಕ್ಕೆ ಹೋಗೋಕ್ಕಾಗಲ್ಲ. ಆ ಆತ್ಮಗಳಿಗೆ ನಾವು ಅರ್ತ್ ಬಾಂಡ್ ಎಂಟಿಟೀಸ್ ಅಂತ ಹೇಳ್ತೀವಿ. ಈ ಭೂಮಿ ಮೇಲೇ ಸಿಕ್ಕಾಕೊಂಡಿರುತ್ತೆ, ಇದ್ರ ಜೊತೆಗೆ ಬಾಂಡ್ ಆಗಿಬಿಟ್ಟು ಜೀವನ ಬರೆಯೋದು ಸ್ವಲ್ಪ ಸೇರಿಸಿ ಒಂದು ಒಳ್ಳೆ ಮನೆ ಕಟ್ಟಿರ್ತಾರೆ. ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಸ್ವಲ್ಪ ದಿನಕ್ಕೆ ಏನೋ ಒಂದು ಅನಾಹುತ ಆಗುತ್ತೆ, ಅವ್ರ ದೇಹ ಬಿಟ್ಟು ಆ ಮನೆಯ ಜೊತೆಗೆ ಅವ್ರ ಅಟ್ಯಾಚ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ದಟ್ ವಾಸ್ ಓನ್ಲಿ ಡ್ರೀಮ್ ದಟ್ ಪರ್ಸನ್ ಹ್ಯಾಡ್. ಆ ಡ್ರೀಮ್ ಏನಿತ್ತು ಅದನ್ನು ಅವರು ಸರಿಯಾಗಿ ಸುಖ ಪಟ್ಟಿಲ್ಲ, ಅದರ ಜೊತೆಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಅಂಥವರು ಕೂಡ ಪ್ರೇತಾತ್ಮಗೆ ಅಲ್ಲೂ ನೆಗೆಟಿವ್ ಎಂಟಿಟೀಸ್ನ ಯಾವುದಾದ್ರೂ ಡೀಲ್ ಮಾಡಿದ್ರೆ ಹೊರಗಡೆ ಮಲಗಿದ್ವಿ. ಸಡನ್ನಾಗಿ ನಾನು ಜೋರಾಗಿ ಚೀರಾಡಿದೆ, ಏನು ಗೊತ್ತಾಗಲಿಲ್ಲ. ಆ ಸಮಯ ನನ್ನ ಮೇಲೆ ಏನೋ ಬಿದ್ದಂಗಾಯಿತು. ಏನೇನು ಎಲ್ಲ ಆಯಿತು ಅಂತ ಕೇಳ್ತಿದ್ದಾರೆ, ಏನು ಗೊತ್ತಾಗಲಿಲ್ಲ. ಬಟ್ ಇಲ್ಲಿ ಒಂದು ಕಟ್ ಮಾತ್ರ ಇತ್ತು. ಓಕೆ, ಲೆಟ್ಸೆ ಒಂದು 100 years ಅವನಿಗೆ ಇರಬೇಕು ಅಂತ ಇತ್ತು. ಸಮ್ ಸಿಚುವೇಶನ್ಸಲ್ಲಿ 50 yearsಗೆ ಹೋಗ್ಬಿಟ್ಟಿದ್ದಾರೆ. ಲೈಕ್ ಈ ಕ್ಯಾಲ್ಕುಲೇಷನ್ ಹಿಂಗೆ ಬ್ಯಾಲೆನ್ಸ್ ಆಗುತ್ತೆ. ಮೇನ್ಲಿ ಬಾಲಿವುಡಲ್ಲಿ, ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಮಲಯಾಳಂ ಇಂಡಸ್ಟ್ರೀಸಲ್ಲಿ ಪರ್ಟಿಕ್ಯುಲರ್ ರಿಲಿಜಿಯನ್ನ ಮಾಕ್ ಮಾಡಿಕೊಂಡು, ಇನ್ಸಲ್ಟ್ ಮಾಡಿಕೊಂಡು ಫಿಲಿಮ್ಸ್ ಮಾಡ್ತಾ ಇದ್ದಾರೆ. ಟೆಂಪಲ್ಸಲ್ಲಿ ಇಂಟಿಮೇಟ್ ಸೀನ್ಸ್ ಮಾಡೋದು, ಇದನ್ನು ಕೆಲವರು ಬ್ಯಾನ್ ಮಾಡ್ತಾರೆ. ಕೆಲವರು ಏನಂತಾರೆ, ಆಲ್ರೆಡಿ ಟೆಂಪಲ್ಸಲ್ಲಿ ನ್ಯೂಡ್ ಕಾರ್ವಿಂಗ್ಸ್ ಇದೆ, ಸೊ ಜಸ್ಟ್ ಫಿಲಿಮ್ ಸೀನ್ ಮಾಡಿದ್ರೆ ಏನು ತಪ್ಪು? ಸೊ 0 to 7 years ಈ ಎನರ್ಜಿ ಬೇರೆ ಥರ ಕೆಲಸ ಮಾಡುತ್ತೆ, 7 to 14 ಬೇರೆ ಥರ ಕೆಲಸ ಮಾಡುತ್ತೆ. 14 years 13-14 yearsಗೆ ನಮ್ಮ ಈ ಸೇಮ್ ಎನರ್ಜಿ ಗೆಟ್ಸ್ ಟ್ರಾನ್ಸ್ಫಾರ್ಮ್ ಇನ್ ದಿ ಸೆಕ್ಷುವಲ್ ಎನರ್ಜಿ. ಇದು ಪೀಕಿಗೆ ಬರಲಿಕ್ಕೆ 21 years ಅಂತ ಆಗುತ್ತೆ. 21 to 28 years ಏನಿದೆಯಲ್ಲ, ದಟ್ ಈಸ್ ದ ಪೀಕ್ ಆಫ್ ಸೆಕ್ಷುವಲ್ ಎನರ್ಜಿ. ಸರ್, ಯೂಶ್ವಲಿ ಸಿಂಪಲ್ ಥಿಂಗ್ಸ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಒಬ್ಬರಿಂದ ಒಬ್ಬರಿಗೆ. ಆ ಒಂದು ಗ್ರಜ್ನ ಲೈಫ್ ಟೈಮ್ ಇಟ್ಕೊಂಡಿರ್ತಾರೆ. ಸೊ ಹಿಂಗೆ ಹೋಲ್ಡ್ ಆನ್ ಮಾಡ್ಕೊಂಡಿದ್ದಾಗ ಎನರ್ಜಿ ವೈಸ್ ಆಗಿ ಅದು ಏನಾಗುತ್ತೆ? ಆ್ಯಂಡ್ ಫರ್ಗಿವ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ವೆರಿ ಗುಡ್ ಕ್ವಶನ್. Forgiveness is a very important aspect of life. See, we are all connected with our surrounding, with the people around us, with our past, present and future, through some unseen chords. ಕಾಣದಿರುವಂಥ ಕಾರ್ಡ್ಸಿಂದ ಕನೆಕ್ಟ್ ಆಗಿರ್ತೀವಿ. ಯಾವಾಗ ಆ ಕಾರ್ಡ್ಸ್ ಪಾಸಿಟಿವ್ ಆಗಿರುತ್ತೆ, ಅವಾಗ ಅದು ನಮಗೆ ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡಲ್ಲ. ಬಟ್ ಯಾವಾಗ ನಾವು ನೆಗೆಟಿವ್ ಭಾವನೆಗಳಿಂದ ಜನರ ಜೊತೆಗೆ ಕನೆಕ್ಟ್ ಆಗ್ತೀವಿ, ಗ್ರಡ್ಜು, ರಿಸೆಂಟ್ಮೆಂಟು, ಆ್ಯಂಗರು, ಅದೇನು ಮಾಡುತ್ತಂದ್ರೆ ಅದು ನಮ್ಮನ್ನ ಅವ್ರ ಜೊತೆಗೆ ಕನೆಕ್ಟ್ ಮಾಡಿರುತ್ತೆ ಸ್ಟ್ರಾಂಗ್ ಆಗಿ. ಆ್ಯಂಡ್ ದಟ್ ಹೋಲ್ಡ್ಸ್ ಅಸ್ ಬ್ಯಾಕ್. ನೀವು ಮುಂದೆ ಹೋಗಬೇಕು ಅಂದ್ರೂ ಕೂಡ ನೀವು ಮುಂದೆ ಹೋಗೋಕ್ಕಾಗೋದಿಲ್ಲ. ನಿಮ್ಗೆ ಯಾರ ಮೇಲೆ ಕೋಪ ಇದೆ, ಆ ಕೋಪ ಯಾವಾಗ ನಿಮ್ಮ ಮನಸ್ಸಲ್ಲಿ ಇರುತ್ತೆ, ನೀವು ಮಾಡಬೇಕಾಗಿರುವಂಥ ಕೆಲಸದ ಮೇಲೆ ನಿಮ್ಗೆ ಫೋಕಸ್ ಮಾಡೋಕ್ಕಾಗೋದು. ಬುದ್ಧ ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾನೆ, ಈ ಕೋಪ ಮಾಡ್ಕೊಳ್ಳೋದಂದ್ರೆ ನಿಮ್ಮ ಕೈಯಲ್ಲಿ ಉರಿತಾ ಇರೋ ಒಂದು ಕೆಂಡ ಹಿಡ್ಕೊಂಡು ಇದರಿಂದ ಬೇರೆಯವ್ರು ಸುಡಬೇಕು ಅಂತ. ಬೇರೆಯವ್ರು ಸುಡ್ತಿರೋ ಬಿಡ್ತಿರೋದು ಸೆಕೆಂಡ್ರಿ, ಬಟ್ ನಿಮ್ಮ ಕೈ ಫಸ್ಟ್ ಸುಟ್ಟೋಗುತ್ತೆ. ಹೌದು. ಎಷ್ಟೋ ಸತಿ ಬೇರೆಯವ್ರ ಮೇಲೆ ಕೋಪ ಇರುತ್ತೆ, ಬೇರೆಯವರು ಕೆಟ್ಟ ವರ್ತನೆ ನಮ್ಮ ಜೊತೆಗೆ ಮಾಡಿರ್ತಾರೆ, ನಮ್ಗೆ ಮೋಸ ಮಾಡಿರ್ತಾರೆ, ಚೀಟ್ ಮಾಡಿರ್ತಾರೆ, ಏನೋ ಯಾವುದೋ ಒಂದು ರೀತಿಯಲ್ಲಿ ತೊಂದರೆ ಮಾಡಿರ್ತಾರೆ. ಎಷ್ಟೋ ಸತಿ ಅವ್ರನ್ನ ಫರ್ಗಿವ್ ಮಾಡೋಕ್ಕಾಗೋದಿಲ್ಲ. ಆದರೆ ಫರ್ಗಿವ್ನೆಸ್ ಇಸ್ ನಾಟ್ ಅವ್ರ ಜೊತೆಗೆ ಮತ್ತೆ ರೀಕನ್ಸೈಲ್ ಮಾಡಬೇಕು ಅಂತ ಫರ್ಗಿವ್ನೆಸ್ ಅಲ್ಲ. ಫರ್ಗಿವ್ನೆಸ್ ಅವ್ರಿಗೋಸ್ಕರ ನೀವು ಅವ್ರನ್ನ ಫರ್ಗಿವ್ ಮಾಡಬೇಕು ಅಂತನೂ ಅಲ್ಲ. ಯು ಹ್ಯಾವ್ ಟು ಫರ್ಗಿವ್ ಅದರ್ಸ್ ಫಾರ್ ಯೋರ್ ಸೆಲ್ಫ್. ನಿಮಗೋಸ್ಕರ ನೀವು ಅವ್ರನ್ನ ಫರ್ಗಿವ್ ಮಾಡಬೇಕಾಗುತ್ತೆ. ಬಿಕಾಸ್ ಯು ಡಿಸರ್ವ್ ಪೀಸ್, ಯು ಡಿಸರ್ವ್ ಹ್ಯಾಪಿನೆಸ್, ಯು ಡಿಸರ್ವ್ ಸಕ್ಸೆಸ್. ಫಾರ್ ಯೋರ್ ಸೆಲ್ಫ್ ಯು ಹ್ಯಾವ್ ಟು ಫರ್ಗಿವ್ ದೆಮ್. Forgiveness is like you're cutting those unseen cords from them, you're getting disconnected from them so that you can start focusing on your work and you can get success, happiness and everything in your life. ಅವರು ನಿಮ್ಮ ಫರ್ಗಿವ್ನೆಸ್ನ ಡಿಸರ್ವ್ ಮಾಡದೇನೆ ಇರ್ಬೋದು, ನಿಮಗೋಸ್ಕರ ನೀವು ಅವ್ರನ್ನ ಫರ್ಗಿವ್ ಮಾಡಬೇಕು. ಆ್ಯಂಡ್ ಬಿಲೀವ್ ಮೀ, ಫರ್ಗಿವ್ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳು ನಮ್ಮ ದೇಹದಲ್ಲಿ ಬರದೇ ಇರೋ ಥರ ತಡೆಗಟ್ಟು. ಓಕೆ, ಇದ್ರ ಮೇಲೆ ಕೂಡ ಸಾಕಷ್ಟು ರಿಸರ್ಚ್ ಆಗಿದೆ. ಎಷ್ಟೋ ದೇಹದ ಕಾಯಿಲೆಗಳು, ಇವನ್ ದ ಹಾರ್ಟ್ ಇಶ್ಯೂಸ್ ನಮ್ಗೆ ಬರೋದು ಬಿಕಾಸ್ ಆಫ್ ದಿಸ್ ಡೀಪ್ ರೂಟೆಡ್ ರಿಸೆಂಟ್ಮೆಂಟ್ ಇನ್ ದ ಸಬ್ಕಾನ್ಸಿಯಸ್ ಮೈಂಡ್. ಹಿಂದಿಲಿ ಒಂದು ಸೇಯಿಂಗ್ ಇದೆ ಕಿ ಯಾವುದೊಂದು ಆಪರೇಷನ್ ಥಿಯೇಟರ್ ಹೊರಗಡೆ ಬರ್ದಿತ್ತಂತೆ ಕಿ ಅಗರ್ ಖೋಲ್ ದಿಯಾ ಹೋತಾ ದಿಲ್ ಯಾರೋ ಕೆ ಸಾಥ್ ತೋ ನಹಿ ಖೋಲ್ನಾ ಪಡ್ತಾ ಆಜ್ ಔಜಾರೋ ಕೆ ಸಾಥ್. ಅಂದ್ರೆ ಈ ಇಕ್ವಿಪ್ಮೆಂಟ್ಸ್ಗಳಿಂದ ಹಾರ್ಟ್ನ ಏನು ಓಪನ್ ಮಾಡಿ ಓಪನ್ ಹಾರ್ಟ್ ಸರ್ಜರಿ ಅಥವಾ ಸರ್ಜರಿ ಮಾಡ್ತಾ ಇದ್ದೀವಿ, ಅದು ಮಾಡೋ ಅವಶ್ಯಕತೆ ಬೀಳ್ತಾ ಇರಲಿಲ್ಲ. ನೀವೇನಾದ್ರೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಓಪನ್ ಆಗಿ ಮಾತಾಡ್ಬಿಟ್ಟಿದ್ರಿ. ಓಕೆ,
ಅದರ ಅರ್ಥ ಏನಂದ್ರೆ ನಿಮ್ಮ ಮನಸ್ಸಿನ ಒಳಗಡೆ ಏನಿದೆ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ದೇನೆ ನಿಮ್ಗೆ ಯಾರೋ ಫ್ರೆಂಡ್ಸ್ ಮೇಲೇನೋ ರಿಲೇಟಿವ್ ಮೇಲೇನೋ ಯಾರ್ದೋ ಮೇಲೆ ಕೋಪ ಇದೆ ಅಂದ್ರೆ ಅವ್ರ ಹತ್ರ ಮಾತಾಡಿ ಅದನ್ನ ಕ್ಲಿಯರ್ ಮಾಡಬೇಡಿ. ಕ್ಲಿಯರ್ ಮಾಡ್ಕೊಂಡು ಜಸ್ಟ್ ಫರ್ಗಿವ್ ದೆಮ್ ಸೊ ದಟ್ ಇಟ್ ವಿಲ್ ನಾಟ್ ಕ್ರಿಯೇಟ್ ಬರ್ಡನ್ ಇನ್ ಯೋರ್ ಮೈಂಡ್ ಅಂಡ್ ಇನ್ ಯೋರ್ ಬಾಡಿ. ಎಲ್ಲ ಧರ್ಮಗಳಲ್ಲೂ ಕೂಡ ಫರ್ಗಿನೆಸ್ ಅನ್ನೋದು ಇದ್ದೇ ಇದೆ. ಹೌದು, ಜನರಿಗೆ ಕ್ಷಮಿಸ್ಬೇಕು, ತಪ್ಪು ಯಾರೋ ಮಾಡಿದ್ರೆ ಭಗವಂತ ಶಿಕ್ಷೆ ಕೊಡ್ತಾನೆ, ನೀ ಯಾಕೆ ತಲೆ ಕೆಡಿಸ್ಕೊಡ್ತೀಯ, ಈ ತರದ ಮಾತುಗಳು ನಾವು ಕೇಳ್ತಾನೆ ಇರ್ತೀವಿ. ಹೌದು, ಇದೇನಕ್ಕಂದ್ರೆ ನಿಮ್ಗೋಸ್ಕರ, ನಿಮ್ ಒಳ್ಳೆದಕ್ಕೆ, ಸೊ ದಟ್ ಯು ಕ್ಯಾನ್ ಬಿ ಪೀಸ್ಫುಲ್, ಯು ಕ್ಯಾನ್ ಬಿ ಹ್ಯಾಪಿ, ಯು ಕ್ಯಾನ್ ಬಿ ಸಕ್ಸಸ್ಫುಲ್. ಸೊ ನಿಮಗೋಸ್ಕರ ನೀವು ಬೇರೆಯವ್ರನ್ನ ಫರ್ಗಿವ್ ಮಾಡಬೇಕು. ಫರ್ಗಿವ್ನೆಸ್ ಇಸ್ ಅ ವಂಡರ್ಫುಲ್ ಯುನೋ ಒಂದು ಭಾವ ಅಥವಾ ಒಂದು ಫೀಲಿಂಗು ವೇರ್ ಯು ಕ್ಯಾನ್ ಗೆಟ್ ಡಿಸ್ಕನೆಕ್ಟೆಡ್ ಫ್ರಮ್ ಆಲ್ ಕೈಂಡ್ಸ್ ಆಫ್ ನೆಗೆಟಿವಿಟಿ ವಿಚ್ ಇಸ್ ಕಮಿಂಗ್ ಫ್ರಮ್ ದ ನೆಗೆಟಿವ್ ಪೀಪಲ್ ಟು ಯು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್, ನೀವು ಎಷ್ಟು ಫರ್ಗಿವ್ ಮಾಡ್ತೀರಿ ಅಷ್ಟೇ ನೀವು ಪ್ಯೂರ್ ಆಗ್ತಾ ಹೋಗ್ತೀರಿ. ಮನಸ್ಸು ಪ್ಯೂರ್ ಆಗುತ್ತೆ, ದೇಹ ಪ್ಯೂರ್ ಆಗುತ್ತೆ, ಮನಸ್ಸು ಯುನೋ ಮೈಂಡ್ ತುಂಬ ತಿಳಿಯಾಗಿರುತ್ತೆ, ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಫೋಕಸ್ ಆನ್ ಯೋರ್ ವರ್ಕ್ ಪೀಸ್ಫುಲ್ಲಿ. ಸರ್, ನೆಕ್ಸ್ಟ್ ಕ್ವಶನ್ ಇಸ್, ನೆಗೆಟಿವ್ ಎಂಟಿಟೀಸ್ನ ಯಾವುದಾದ್ರೂ ಡೀಲ್ ಮಾಡಿದ್ರಾ? ನೋಡಿರೋದಾಗಲಿ, ಸಿನಿಮಾದಲ್ಲಿ ಹೇಳ್ದಂಗೆ ನೆಗೆಟಿವ್ ಎಂಟಿಟೀಸ್ನ ಯಾರಾದರೂ ಟಚ್ ಮಾಡಿದ್ರೆ ಅದು ಮತ್ತೆ ನಮ್ಮ ಮೇಲೆ ಗ್ರಜ್ ಇಟ್ಕೊಂಡು ರಿವೆಂಜ್ ತಗೊಳುತ್ತೆ ಅನ್ನೋದು ನೋಡಿದ್ದೀವಿ ಸಿನಿಮಾಸಲ್ಲಿ. ಸೊ ಅಂಥದ್ದು ಏನಾದರೂ ಆಗಿದೆಯಾ ನಿಮ್ಮ ಕೇಸಸ್ಸಲ್ಲಿ? ನೋಡಿ, ಈಗ ನಿಮಗೆ ನಿಮ್ಮ ಪಕ್ಕದಲ್ಲಿ ಯಾರೋ ಕೂತಿದ್ದಾರೆ ಅಂದರೆ ಹೌದು, ಭಯ ಆಗುತ್ತೆ. ಆದರೆ ಅದು ಹಾಗಿರೋದಿಲ್ಲ. ನೆಗೆಟಿವ್ ಎಂಟಿಟೀಸ್ ಅಂತಂದಾಗ ನಮಗೆ ಸಾಮಾನ್ಯವಾಗಿ ಭೂತ ಪ್ರೇತ ಅಂದರೆ ಭಯ ಇದೆ. ನಮ್ಮ ಭಯದಿಂದ ನಾವು ಎಷ್ಟೋ ಸತಿ ಭೂತ ಪ್ರೇತಗಳನ್ನ ಕ್ರಿಯೇಟ್ ಮಾಡ್ತೀವಿ, ಎಷ್ಟೋ ಸತಿ ರಿಯಲ್ ಇರೋದಿಲ್ಲ, ನಿಜ ಇರೋದಿಲ್ಲ. ಸಿನಿಮಾ ಬಗ್ಗೆ ಮಾತಾಡಿದ್ರಿ ನೀವು. ಸಿನಿಮಾದಲ್ಲಿ ಏನು ತೋರಿಸ್ತಾರಂದ್ರೆ ನಿಜವಾದ ಪ್ರೇತಾತ್ಮಗಳು ಯಾವ ಥರ ಇರ್ತವೆ ಆ ಥರ ತೋರ್ಸೋಕ್ಕಾಗಲ್ಲ. ಪ್ರೇತಾತ್ಮ ಇಸ್ ವಾಟ್? ಇಟ್ ಇಸ್ ಅ ಎನರ್ಜಿ. ನಮ್ಮದೇ ಆದಂಥ ಒಂದು ಜೀವಾತ್ಮ ಅಂತ ಏನು ಹೇಳ್ತೀವಿ, ಅದೇ ಕೆಲವೊಂದು ಕಾರಣಾಂತರದಿಂದ ಪ್ರೇತಾತ್ಮ ಆಗತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಬಟ್ ಜನರಿಗೆ ಈ ವಿಷಯ ಬಗ್ಗೆ ಸಾಮಾನ್ಯವಾಗಿ ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ದ ಮೂಮೆಂಟ್ ವಿ ಸ್ಪೀಕ್ ಅಬೌಟ್ ದ್ಯಾಟ್ ಜನ ಸುಮ್ಮನೆ ಭಯ ಬೀಳ್ತಾರೆ, ಎಷ್ಟೋ ಸತಿ ಇಲ್ದಿರೋದೆಲ್ಲ ಕ್ರಿಯೇಟ್ ಮಾಡ್ತಾರೆ. ಹೌದು. ವೆನ್ ಇಟ್ ಕಮ್ಸ್ ಟು ಹೀಲಿಂಗ್ ಪಾರ್ಟ್, ಯಾರಿಗೂ ಪ್ರೇತ ಬಾಧೆ ಇದೆ ಅಥವಾ ಪ್ರೇತ ಪ್ರಾಬ್ಲಮ್ ಇದೆ ಅಂತಂದಾಗ ಅದರಲ್ಲಿ ಸುಮಾರು 90 to 95% ಅದು ರಿಯಲ್ ಇರೋದಿಲ್ಲ. ಓಕೆ. ನಮ್ಮ ಮನಸ್ಸಿನ ವೇದನೆ, ನಮ್ಮ ಮನಸ್ಸಿನ ನೋವುಗಳು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಅದು ಕ್ರಿಯೇಟ್ ಆಗುತ್ತೆ ಸಬ್ಕಾನ್ಸಿಯಸ್ ಮೈಂಡಲ್ಲಿ. ಅದು ಎಷ್ಟೋ ಸತೆ ಒಂದು ಪ್ರೇತಾತ್ಮ ಆಗಿ ನಮಗೆ ಕಾಡುತ್ತೆ. ಆದರೆ ಅದು ಪ್ರೇತಾತ್ಮ ಇರೋದಿಲ್ಲ, ನಮ್ಮದೇ ಮನಸ್ಸಿನ ವೇದನೆಗಳಿರುತ್ತೆ. ಹಾಗಾದರೆ ನಿಜ ಪ್ರೇತಾತ್ಮ ಇರಲ್ವ? ಖಂಡಿತ ಇರುತ್ತೆ. ನಾವು ಯಾವ ಥರ ಅದನ್ನು ಅಂದ್ಕೊಂಡಿದ್ದೀವಿ ಆ ಥರ ಇರೋದಿಲ್ಲ. ನನಗೂ ಮುಂಚೆ ಪ್ರೇತಾತ್ಮ ಅಂದರೆ ಭಯ ಇತ್ತು. ಯಾಕಂದ್ರೆ ನಮ್ಗೆಲ್ರಿಗೂ ಪ್ರೇತಾತ್ಮ ಅಂದಿದ ತಕ್ಷಣ ಕಲ್ಪನೆಗಳು ಏನು, ಸೀರಿಯಲ್ಗಳಲ್ಲಿ ಮೂವೀಸಲ್ಲಿ ಏನು ನೋಡಿದ್ದೀವಿ ಆ ಥರ ಇರುತ್ತಂತ. ಆದರೆ ಯಾವಾಗ ನನಗೆ ಅದರ ರಿಯಾಲಿಟಿ ಗೊತ್ತಾಯಿತು, ನನಗೆ ಆ ಪ್ರೇತಾತ್ಗಳ ಮೇಲೆ ಅಯ್ಯೋ ಪಾಪ ಅನ್ಸುತ್ತೆ ಇವಾಗ. ಓಕೆ. ಎಸ್, ಬಿಕಾಸ್ ವೈ ದೇ ಆರ್ ಸಫರಿಂಗ್ ಆ್ಯಕ್ಚುಲಿ. ಓಕೆ. ಅವ್ರಿಗೆ ದಾರಿ ಸಿಗ್ತಾ ಇಲ್ಲ, ಉನ್ನತ ಲೋಕಕ್ಕೆ ಹೋಗಬೇಕು, ಮತ್ತೆ ಪುನರ್ಜನ್ಮದ ಹಾದಿಗೆ ಹೋಗಬೇಕು, ಬಟ್ ದೇ ಆರ್ ನಾಟ್ ಗೆಟಿಂಗ್ ದ ವೇ. ಓಕೆ. ಅವ್ರಿಗೆ ಯಾರಾದ್ರು ಸರಿಯಾದ ದಾರಿ ತೋರಿಸಿದ್ರೆ ಸಾಕು, ಅವ್ರು ಹೋಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಈ ಪ್ರೇತಾತ್ಮಗಳು ಅಂದ್ರೆ ಏನು ಆ್ಯಕ್ಚುಲಿ? ನನ್ನಿಂದ ನಿಮ್ಗೇನು ಭಯ ಆಗ್ತಾ ಇಲ್ಲ, ರೈಟ್? ಇದೇ ನಾನು ಈ ದೇಹ ಬಿಟ್ಟು ಬಂದಾಗ ನನ್ನಿಂದ ಯಾಕೆ ಭಯ ಆಗಬೇಕು? ಅರೆ ಗಡಿ, ಐ ಆಮ್ ದ ಸೇಮ್ ಪರ್ಸನ್. ಇನ್ಫ್ಯಾಕ್ಟ್ ದೇಹ ಇದ್ರೆ ನಾನು ನಿಮ್ಗೆ ಏನಾದ್ರು ಹಾರ್ಮು ಮಾಡ್ಬೋದು, ಆದ್ರೆ ದೇಹ ಇಲ್ದಿರುವಾಗ ಐ ಕ್ಯಾನಾಟ್ ಇವನ್ ಟಚ್. ಇಟ್ ಇಸ್ ಅ ಮನೋಶರೀರ ಅಥವಾ ಜೀವಾತ್ಮ ಅಂತ ನಾವೇನು ಹೇಳ್ತೀವಿ. ಆ ಆತ್ಮ ಅನ್ನುವಂಥ ಪದನೂ ಕೂಡ ತುಂಬಾ ಮಿಸ್ ಅಂಡರ್ಸ್ಟುಡ್ ಪದ ಇದೆ. ಇಟ್ ಇಸ್ ಆಕ್ಚುಲಿ ಜೀವಾತ್ಮ. ನಮ್ಮ ಒಳಗಡೆ ಒಂದು ಜೀವಾತ್ಮ ಅಂತ ಇರುತ್ತೆ, ಅದನ್ನೇ ನಾವು ಸೂಕ್ಷ್ಮ ಶರೀರ ಅಥವಾ ಮನೋಶರೀರ ಅಂತ ಹೇಳ್ತೀವಿ. ಆ ಮನೋಶರೀರವನ್ನೇ ಆಡು ಭಾಷೆಯಲ್ಲಿ, ದಿನನಿತ್ಯದ ಭಾಷೆಯಲ್ಲಿ ನಾವು ಆತ್ಮ ಅಂತ ಹೇಳ್ತೀವಿ. ಸೊ ಆತ್ಮ ಅಂತಾನೆ ಪದ ಉಪಯೋಗಿಸೋಣ. ಸೊ ಆತ್ಮ ಏನಂದ್ರೆ ಈ ದೇಹದ ಒಳಗಡೆ ಅಂತ ಆ ಒಂದು ಎನರ್ಜಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಮನುಷ್ಯ ಸಾಯೋವಾಗ ದೇಹ ಬಿಟ್ಟು ಹೋಗುತ್ತೆ, ಆ ಆತ್ಮ ಹೊರಗಡೆ ಬರುತ್ತೆ, ಹೊರಗಡೆ ಬಂದು ಉನ್ನತ ಲೋಕಕ್ಕೆ ಹೋಗಿ ಮತ್ತೆ ಪುನರ್ಜನ್ಮ ಹದಿಂದ ಮುಂದಿನ ಅದಕ್ಕೆ ಕರ್ಮಕ್ಕೆ ಅನುಗುಣವಾಗಿ ಅದು ಮುಂದಿನ ಜನ್ಮ ಪಡೆಯುತ್ತೆ ಆ್ಯಂಡ್ ಜರ್ನಿ ಕಂಟಿನ್ಯೂಸ್. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಆತ್ಮಗಳಿಗೂ ದೇಹ ಬಿಟ್ಟ ಮೇಲೆ ಅವರು ಉನ್ನತ ಲೋಕಕ್ಕೆ ಹೋಗಕ್ಕಾಗಲ್ಲ. ಆ ಆತ್ಮಗಳಿಗೆ ನಾವು ಅರ್ತ್ ಬಾಂಡ್ ಎಂಟಿಟೀಸ್ ಅಂತ ಹೇಳ್ತೀವಿ. ಈ ಭೂಮಿ ಮೇಲೆನೆ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ, ಇದ್ರ ಜೊತೆಗೆ ಬಾಂಡ್ ಆಗ್ಬಿಟ್ಟಿರುತ್ತೆ. ಸೊ ದೇ ಆರ್ ನೋನ್ ಆಸ್ ಅರ್ತ್ ಬಾಂಡ್ ಎಂಟಿಟಿ. ಓಕೆ. ಯಾವ ಥರದ ಪ್ರೇತಾತ್ಮಗಳು, ಯಾವ ಥರದ ಆತ್ಮಗಳು ಪ್ರೇತಾತ್ಮ ಆಗಿ ಕನ್ವರ್ಟ್ ಆಗುತ್ತೆ ಅಂದರೆ, ಮೊದಲನೇದು ಎಕ್ಸ್ಟೆಂಡ್ ಟೀಮ್ಸು. ಎಷ್ಟೋ ಸತಿ ಆ ದೇಹದ ಆಯುಷ್ಯ ಕಂಪ್ಲೀಟ್ ಆಗಿರೋದಿಲ್ಲ, ಕಂಪ್ಲೀಟ್ ಆಗಕ್ಕೆ ಮುಂಚೆನೆ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿನೋ ಏನೋ ಆಗಿನೋ ಸತ್ತು ಹೋಗಿರ್ತಾರೆ. ಸೊ ಸಡನ್ ಡೆತ್ ಆದಾಗ ಆ ಆತ್ಮಕ್ಕೆ ಅರಿವೇ ಆಗೋದಿಲ್ಲ ಏನಾಯ್ತು ಅಂತ. ನಾನು ಸತ್ತೋಗಿದ್ದೇನೆ ಗೊತ್ತಾಗಲ್ಲ. ಸೊ ಗೊತ್ತಾಗದೆ ಇದ್ದಾಗ ಅದಕ್ಕೆ ದಾರಿ ಸಿಗುತ್ತೆ. ಜೊತೆಗೆ ಅದರ ದೇಹದ ಜೊತೆಗೆ ಅವರ ರಿಲೇಟಿವ್ಸ್ ಜೊತೆಗೆ, ಹೆಂಡತಿ ಅಥವಾ ಗಂಡ ಮಕ್ಕಳ ಜೊತೆಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಸೊ ಆ ಅಟ್ಯಾಚ್ಮೆಂಟಿಂದನೂ ಕೂಡ ಅವ್ರಿಗೆ ಆ ದಾರಿ ಕಾಣಿಸೋದಿಲ್ಲ.
ಓಕೆ. ಎರಡನೇದು, ಕೆಲವರು ಸುಸೈಡ್ ಮಾಡ್ಕೋತಾರೆ. ಹೌದು. ಇಲ್ಲಿ ಇದು ತುಂಬ ಇಂಪಾರ್ಟೆಂಟು. ಎಲ್ಲ ವೀಕ್ಷಕರು ಸರಿಯಾಗಿ ಕೇಳಿಸ್ಕೋಬೇಕು ಇದನ್ನು. ಎಷ್ಟೋ ಜನ ಜೀವನದಲ್ಲಿ ತುಂಬ ಕಷ್ಟ ಇದೆ, ನೋವಿದೆ, ದುಃಖ ಇದೆ ಅಂತ ಅಂದ್ಕೊಂಡು ಸತ್ತೋಗ್ಬಿಡೋಣಪ್ಪ, ಸತ್ತೋಗ್ಬಿಟ್ರೆ ಎಲ್ಲ ನೋವುಗಳು ಕಳೆದೋಗತ್ತೆ, ಹೋಗ್ಬಿಡತ್ತೆ ಅಂತ ಅನ್ಕೋತಾರೆ. ಆದರೆ ಇದು ಒಂದು ದೊಡ್ಡ ತಪ್ಪು. ಡೆತ್ ಇಸ್ ನಾಟ್ ದ ಎಂಡ್ ಆಫ್ ಎನಿ ಸಫರಿಂಗ್. ಯಾಕಂದ್ರೆ ಸಫರಿಂಗ್ ದೇಹದಲ್ಲಿ ಇಲ್ವೇ ಇಲ್ಲ. ನೀವು ಸಾಯೋದಂದ್ರೆ ಅರ್ಥ ಏನು? ನಿಮ್ ದೇಹ ಬಿಡ್ತಾ ಇದ್ದೀರಿ. ಹೌದು. ದೇಹದಲ್ಲಿ ತೊಂದರೆ ಇಲ್ವೇ ಇಲ್ವಲ್ಲ, ತೊಂದರೆ ಇರೋದು ನಿಮ್ಮ ಮನಸ್ಸಲ್ಲಿ. ಹೌದು. ಅಂಡ್ ಆ ಮನೋ ಶರೀರ ಕಂಟಿನ್ಯೂ ಆಗ್ತಾ ಇದೆ. ಇನ್ಫ್ಯಾಕ್ಟ್ ದೇಹ ಇರೋದ್ರಿಂದ ನೀವು ಏನಾದರೂ ಸಾಧನೆ ಮಾಡ್ಬೋದು, ಏನಾದರೂ ಕಷ್ಟಗಳಿಂದ ಹೊರಗಡೆ ಬರ್ಬೋದು. ದೇಹ ಇಲ್ಲ ಅಂತಿದ್ರೆ ಆ ಕಷ್ಟಗಳು ಇನ್ನೂ 100 ಪಟ್ಟು ಜಾಸ್ತಿ ಆಗುತ್ತೆ ಒಂದು. ಓಕೆ. ಅದಲ್ಲದೆ ಮತ್ತೆ ಆ ಕಷ್ಟಗಳನ್ನ ಅನುಭವಿಸ್ಲಿಕ್ಕೆ ಮತ್ತೆ ಇನ್ನೊಂದು ಜನ್ಮ ಪಡೆದು ಮತ್ತೆ ಅಲ್ಲಿ ಕಂಟಿನ್ಯೂ ಮಾಡಬೇಕಾಗತ್ತೆ. ಓಕೆ. ಲೈಕ್ 100 ಪಟ್ಟು ಜಾಸ್ತಿ ಆಗುತ್ತೆ ಅಂದ್ರಲ್ವಾ ಸರ್, ಅದು ಹೆಂಗೆ? 100 ಪಟ್ಟು. ಯಾಕಂದ್ರೆ ನೋಡಿ, ದೇಹದ ಜೊತೆಗೆ ಮನಸ್ಸು ಕನೆಕ್ಟ್ ಆಗಿದೆ. ದೇಹದ ಜೊತೆಗೆ ಮನಸ್ಸು ಕನೆಕ್ಟ್ ಆಗಿದೆ ಅಂದಾಗ ಈ ದೇಹ ಅಲ್ಲಿ ಇಲ್ಲಿ ಹೋಗಿ ಬೇರೆ ಬೇರೆ ವಾತಾವರಣಗಳಲ್ಲಿ ಹೋಗಿ ಎಷ್ಟೋ ಸತಿ ಆ ನೋವೇನಿದೆ ಮನಸ್ಸಿಂದು ಅದು ತುಂಬಾ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಯಾವಾಗ ಈ ದೇಹ ಇರೋದಿಲ್ಲ, ಓಕೆ, ಮನಸ್ಸು ಮಾತ್ರ ಇದೆ. ಆ ಮನಸ್ಸು ಮಾತ್ರ ಇದೆ ಅಂತಂದಾಗ ಆ ನೋವಿದೆ, ಬಟ್ ಅದ್ ನೋವು ಏನು ಮಾಡಕ್ ಆಗ್ತಾ ಇಲ್ಲ. ಹಂಗಾಗಿ ನೋವು ಜಾಸ್ತಿ ಆಗ್ತಾನೆ ಇರುತ್ತೆ. ಎಕ್ಸಾಂಪಲ್ಗೆ ನನಗೆ ಯಾರ್ದೋ ವ್ಯಕ್ತಿ ಮೇಲೆ ಕೋಪ ಇದೆ ಅಂತ ನಾನು ಚೀರಾಡ್ಬಿಡ್ತೀನಿ, ಕುಗಾಡ್ಬಿಡ್ತೀನಿ, ಅವನ ಮೇಲೆ ಕೋಪ ತೀರ್ಸ್ಬಿಡ್ತೀನಿ, ಅಥವಾ ಅವ್ನಿಗೆ ಹೊಡೆದ್ಬಿಡ್ತೀನಿ ಹೋಗಿ. ಆ ಕೋಪ ಕಡಿಮೆ ಆಯ್ತು, ನಂದು ರಿಲೀಸ್ ಆಯ್ತು. ಹೌದು. ಆದ್ರೆ ನನ್ಗೀಗ ದೇಹ ಇಲ್ಲ, ಹೊಡಿಬೇಕು, ಬೈಬೇಕು, ಚೀರಾಡ್ಬೇಕು, ದೇಹ ಬೇಕು. ಬರೀ ಮನಸ್ಸಿದೆ, ಆ ವ್ಯಕ್ತಿ ಮೇಲೆ ಕೋಪ ಇದೆ, ನಾನು ತೋರ್ಸ್ಬೇಕು, ತೋರ್ಸಕ್ ಆಗ್ತಾ ಇಲ್ಲ, ತೀರ್ಸ್ಬೇಕು, ತೀರ್ಸಕ್ ಆಗ್ತಾ ಇಲ್ಲ. ಅವಾಗ ಏನಾಗುತ್ತೆ, ಆ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಸಫರಿಂಗ್ ಏನಿದೆ, ದ ಮೂಮೆಂಟ್ ಯು ಲಿವ್ ದ ಬಾಡಿ, ಆ ಸಫರಿಂಗ್ ತುಂಬಾ ಜಾಸ್ತಿ ಆಗಿರುತ್ತೆ. ಸಾರಿ ಟು ಇಂಟರಪ್ಟ್. ಲೈಕ್ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸರ್, ಲೈಕ್ ಚೈಲ್ಡ್ಹುಡ್ಡಿಂದ ನಾವು 3 ಫ್ರೆಂಡ್ಸ್ ಇದ್ದೀವಿ. 15 to 20 years ಬ್ಯಾಕಿಂದ ಕೆರಿಯರ್ ಅಂತ ಪ್ಲಸ್ ಸ್ಟಡೀಸ್ ಅಂತ ಸ್ವಲ್ಪ ದೂರ ಇದ್ದೀವಿ. 2 to 3 months ಬ್ಯಾಕ್ ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದಾನೆ, ಬರ್ನ್ ಮಾಡ್ಕೊಂಡ. ನಾನು ಭಗವದ್ಗೀತೆ, ವೇದಾಸ್ನೆಲ್ಲ ಸ್ವಲ್ಪ ಸ್ಟಡಿ ಮಾಡಿದ್ದೀನಿ. ಎಲ್ಲ ಸ್ಕ್ರಿಪ್ಚರ್ಸಲ್ಲೂ ಹೇಳೋದು ಒಂದೇ ಸರ್, ಕೊಳ್ಳೋದು ಮಹಾಪಾತಕ ಅಂತ, ಲೈಕ್ ಪಾಪಗಳಲ್ಲೇ ದೊಡ್ಡ ಪಾಪ ಅಂತ. ಸೊ ನನಗೆ ಈ ಡೌಟ್ ಇರೋದು, ಇಷ್ಟು ದೊಡ್ಡ ಪಾಪ ಮಾಡಿದವರು ನೆಕ್ಸ್ಟ್ ಏನಾಗುತ್ತೆ? ಸೊ ನಿಮ್ದು ಆನ್ಸರ್ ನನಗೆ ಅದು ಕ್ಲಾರಿಫೈ ಮಾಡ್ತಾ ಇದೆ. ಸಾರಿ ಸರ್, ಪ್ಲೀಸ್ ಕಂಟಿನ್ಯೂ. ಸಿ, ನೀವು ಪಾಪ ಅಂತ ಹೇಳಿದಲ್ಲ, ದೊಡ್ಡ ಪಾಪ ಅಂತ. ಪಾಪ ಅಂದ್ರೆ ಏನು? ಪಾಪ ಇಸ್ ಸಮ್ ನೆಗೆಟಿವ್ ಕರ್ಮ. ಪಾಪದ ಪ್ರತಿಫಲ ಏನು? ನಿಮ್ಗೆ ಏನೋ ನೋವು, ಏನೋ ಒಂದು ದುಃಖ ಆಗುತ್ತೆ. ಸುಸೈಡ್ ತುಂಬಾ ದೊಡ್ಡ ಪಾಪ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ, ಸುಸೈಡ್ ಮಾಡಿದಾಗ ಆ ನೋವುಗಳೇನಿದೆ, ಅದೇ ನಾನು ಇವಾಗ ಹೇಳಿದ 100 ಪಟ್ಟು ಆಗುತ್ತೆ. ಸೊ ಇಟ್ ಬಿಕಮ್ ದೊಡ್ಡ ಪಾಪ ಅಷ್ಟೇ. ಪಾಪದ ಪ್ರತಿಫಲ 100 times ದಟ್ ಪೇನ್, ಸಫರಿಂಗ್. ಸುಸೈಡ್ ಅಥವಾ ದೇಹ ಬಿಟ್ಬಿಡೋದು ನಿಮ್ಮ ತೊಂದರೆಗಳಿಗೆ ಎಂಡ್ ಯಾವತ್ತೂ ಇಲ್ಲ. ಸೊ ಹಂಗಾಗಿ ಯಾರು ಕಷ್ಟದಲ್ಲಿದ್ದೀರಿ, ನೋವದಲ್ಲಿದ್ದೀರಿ, ದುಃಖದಲ್ಲಿದ್ದೀರಿ, ನಂದು ಒಂದೇ ಒಂದು ಹಂಬಲ್ ರಿಕ್ವೆಸ್ಟ್ ನಿಮಗೆ, ಹ್ಯಾವ್ ಬಾಡಿ ಆ್ಯಂಡ್ ಟ್ರೈ ಟು ಕಮ್ ಔಟ್ ಆಫ್ ಯುವರ್ ಪ್ರಾಬ್ಲಮ್ಸ್. ದೇಹ ಬಿಟ್ಟು ನೀವು ಇವತ್ತಿಲ್ಲ, ನಾಳೆ ಇಲ್ಲ, ಯಾವತ್ತೂ ನಿಮ್ಮ ಪ್ರಾಬ್ಲಮ್ಗಳಿಂದ ಹೊರಗಡೆ ಬರೋಕ್ಕಾಗಲ್ಲ. ಸೊ ಈ ಥರ ಯಾವಾಗ ಕೆಲವರು ಸೂಸೈಡ್ ಮಾಡ್ಕೋತಾರೆ, ಸೂಸೈಡ್ ಮಾಡಿದ ಮೇಲೆ ಆ ಅಟ್ಯಾಚ್ಮೆಂಟ್ ಏನಿರುತ್ತೆ, ಆ ನೋವುಗಳ ಜೊತೆಗೆ, ದುಃಖದ ಜೊತೆಗೆ ಅವರು ಕೂಡ ಅರ್ತ್ ಬಾಂಡ್ ಎಂಟಿಟೀಸ್ ಆಗಿ ಉಳ್ಕೊಂಡ್ಬಿಟ್ಟಿರ್ತಾರೆ. ಓಕೆ. ಇನ್ನು ಕೆಲವರು ಜೀವನ ಪರ್ಯಂತನೂ ಸ್ವಲ್ಪ ದುಡ್ಡು ಕೊಡಿಸಿ ನಾನೊಂದು ಸ್ವಂತ ಮನೆ ಕಟ್ಟಬೇಕು ಅಂತ ಆಸೆ ಪಟ್ಟಿರ್ತಾರೆ. ಜೀವನ ಪರ್ಯಂತ ಸ್ವಲ್ಪ ಸೇರಿಸಿ ಒಂದು ಒಳ್ಳೆ ಮನೆ ಕಟ್ಟಿರ್ತಾರೆ. ಮನೆ ಕಟ್ಟಿ ಗೃಹ ಪ್ರವೇಶ ಮಾಡ್ತಾರೆ, ತುಂಬ ಖುಷಿಯಾಗಿರ್ತಾರೆ. ಸ್ವಲ್ಪ ದಿನಕ್ಕೆ ಏನೋ ಒಂದು ಅನಾಹುತ ಆಗುತ್ತೆ ಅಥವಾ ಏನೋ ಒಂದು ಆಯಿತು, ಅವ್ರ ದೇಹ ಬಿಟ್ಟು ಹೋಗುತ್ತೆ, ತೀರ್ಕೊಂಡ್ಬಿಡ್ತಾರೆ. ಸೊ ಯಾವಾಗ ತೀರ್ಕೊಂಡ್ಬಿಡ್ತಾರೆ, ಆ ಮನೆಯ ಜೊತೆಗೆ ಅವ್ರ ಅಟ್ಯಾಚ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಬಿಕಾಸ್ ಇಷ್ಟು ಕಷ್ಟಪಟ್ಟು ಜೀವನ ಪರ್ಯಂತ ಸ್ವಲ್ಪ ಸೇರಿಸಿ, ದಟ್ ವಾಸ್ ಓನ್ಲಿ ಡ್ರೀಮ್ ದಟ್ ಪರ್ಸನ್ ಹ್ಯಾಡ್. ಸೊ ಇವಾಗ ದೊಡ್ಡ ಡ್ರೀಮ್ ಫುಲ್ಫಿಲ್ ಆಗಿದ ತಕ್ಷಣ ಯಾವಾಗ ದೇಹ ಬಿಟ್ಟು ಹೋಗ್ತಾರೆ, ಆ ಡ್ರೀಮ್ ಏನಿತ್ತು ಅದನ್ನ ಅವರು ಸರಿಯಾಗಿ ಸುಖ ಪಟ್ಟಿಲ್ಲ, ಅದ್ರ ಜೊತೆಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಅಂತವರು ಕೂಡ ಪ್ರೇತಾತ್ಮ ಆಗಿ ಅಲ್ಲಿ ಉಳ್ಕೊಂಡ್ಬಿಡ್ತಾರೆ. ಓಕೆ. ಸೊ ಈ ತರ ಕೆಲವೊಂದು ಅಟ್ಯಾಚ್ಮೆಂಟು, ಕೆಲವೊಂದು ಅನ್ಟೈಮ್ಲಿ ಡೆತ್ಸು, ಇದರಿಂದ ಯಾರು ಸತ್ತೋಗಿರ್ತಾರೆ ಅವ್ರಿಗೆ ಸಾಮಾನ್ಯವಾಗಿ ಆ ಹೈಯರ್ ರೆಲ್ಮ್ ಹೋಗುವಂತ ದಾರಿ ಸಿಕ್ಕಿರೋದಿಲ್ಲ. ಅಂತವರು ಸಾಮಾನ್ಯವಾಗಿ ಪ್ರೇತಾತ್ಮ ಆಗಿ ಉಳಿತಾರೆ. ಅಂದ್ರೆ ಆ ಆತ್ಮವೇ ಪ್ರೇತ ಅಂದ್ರೆ ಏನು? ಇಟ್ ಈಸ್ ಸಮ್ ನೆಗೆಟಿವ್ ಅಂತ, ನೆಗೆಟಿವ್ ವೈಬ್ರೇಷನ್ಸ್ ಅಲ್ಲಿ ಇರ್ತಾರೆ. ಸೊ ಆ ನೆಗೆಟಿವ್ ವೈಬ್ರೇಷನ್ಸ್ ಇಲ್ದಿದ್ದಾಗ ಅವ್ರು ಕಷ್ಟದಲ್ಲಿದ್ದಾರೆ, ನೋದಲ್ಲಿದ್ದಾರೆ, ಅಂಡ್ ದೇ ಆರ್ ನಾಟ್ ಏಬಲ್ ಟು ಗೆಟ್ ಔಟ್ ಆಫ್ ದಿಸ್. ಸೊ ಅವರು ಎಷ್ಟೋ ಸತಿ ಅವ್ರು ತೊಂದರೆ ಕೊಡಬೇಕು ಅಂತೂ ಇರೋದಿಲ್ಲ ಎಷ್ಟೋ ಸತಿ, ಬಟ್ ಅವ್ರು ಇರೋದ್ರಿಂದ ತೊಂದರೆ ಆಗತ್ತೆ. ಜಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. ಎಕ್ಸಾಂಪಲ್ಗೆ ಇಲ್ಲಿ ಯಾವುದೊಂದು ಗಲೀಜ್ ಏನೋ ಒಂದು ಐಟಮ್ ಇದೆ ಅಂತ ಅನ್ಕೊಳ್ಳಿ, ಅದರ ವಾಸನೆ ಬರ್ತಾ ಇರುತ್ತೆ.
ಇವನು ಇಲ್ಲಿ ಕೂತಿದ್ದೀರಿ, ಆ ಗಲೀಜ್ ಐಟಮ್ ಇದೆ, ಅದು ವಾಸನೆ ಕೊಡಬೇಕು ಅಂತ ಇಲ್ಲ, ಬಟ್ ಅದು ಗಲೀಜ್ ಇದೆ, ಅದ್ರ ವಾಸನೆ ಬರ್ತಾ ಇದೆ, ಅದರಿಂದ ಅದು ನಿಮ್ಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ, ನಿಮ್ಗೆ ವಾಸನೆ ಬರ್ತಾ ಇದೆ, ನಿಮ್ಗೆ ಕೆಟ್ಟದ್ದು ಅನಿಸ್ತಾ ಇದೆ. ಅದೇ ರೀತಿ ಇದು ಕೂಡ ಅಲ್ಲಿ ಇದ್ದಾಗ ಅದು ಯಾವಾಗ ನೋವಲ್ಲಿ ಇರುತ್ತೆ, ಆ ನೋವಿನ ಎನರ್ಜಿ ಏನಿದೆ ಅದು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡುತ್ತೆ, ಅಂಡ್ ವಿ ಆಲ್ಸೋ ಸ್ಟಾರ್ಟ್ ಫೀಲಿಂಗ್ ದಟ್ ಪೇನ್. ಲೈಕ್ ಸರ್, ನೀವು ಯಾವ್ದಾದ್ರು ನಿಮಗೆ ಫೇಸ್ ಮಾಡಿದ್ರಾ ಅಂಥದ್ದು ಯಾವುದಾದ್ರು, ಲೈಕ್ ನಿಮ್ಮ ಕೇಸಸ್ ಎಲ್ಲ ಹ್ಯಾಂಡಲ್ ಮಾಡಬೇಕಾದ್ರೆ? ಇಲ್ಲ, ಕೇಸಸ್ ಹ್ಯಾಂಡಲ್ ಮಾಡಿದ್ರಲ್ಲಿ, ಯಾಕಂದ್ರೆ ನನಗೆ ಯಾವಾಗಿಂದ ನಾನು ಇದೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅವಾಗಿಂದ ಯಾವುದೇ ರೀತಿ ಭಯ ಇಲ್ಲ. ಸೊ ಯಾವುದೇ ರೀತಿ ನನಗೆ ಈ ಥರ ಯಾವುದು ಅಟ್ಯಾಕ್ ಆಗಲಿ ಆ ಥರ ಆಗಿಲ್ಲ. ಬಟ್ ನನ್ನ ಪರ್ಸನಲ್ ಲೈಫಲ್ಲಿ 2 ಸತಿ ಈ ಥರದ ಅನುಭವಗಳು ನಾನು ಮಾಡಿದ್ದೀನಿ. ಮೊದಲನೇ ಅನುಭವ ಐ ವಾಸ್ ಅರೌಂಡ್ ಐ ಥಿಂಕ್ 17-18 ಇಯರ್ಸ್ ಇರಬೇಕು ಅನ್ಕೋತೀನಿ. ಮನೆ, ಚಿಕ್ಕ ಮನೆ, ಟೆರೆಸ್ ಮೇಲೆ, ಹೊರಗಡೆ ಟೆರೆಸ್ ಇದೆ, ಬೇಸಿಗೆ ಕಾಲ, ಸೊ ಹೊರಗಡೆ ಮಲಗಿದ್ವಿ. ಮಧ್ಯರಾತ್ರಿಯಲ್ಲಿ ಸಡನ್ ಆಗಿ ನಾನು ಜೋರಾಗಿ ಚೀರಾಡಿ ಎದ್ದು ಕೂತಾಗ ಮನೆಯವರೆಲ್ಲ ಏನಾಯ್ತು ಅಂತ ಕೇಳ್ತಿದ್ದಾರೆ. ಏನು ಗೊತ್ತಾಗ್ಲಿಲ್ಲ. ಆ ಸಮಯ ನನ್ನ ಮೇಲೆ ಏನೋ ಬಿದ್ದಂಗಾಯ್ತು. ಏನೇನೆಲ್ಲ ಆಯ್ತು ಅಂತ ಕೇಳ್ತಿದ್ದಾರೆ, ಏನು ಗೊತ್ತಾಗ್ಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಿಗೆ ಮಲ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಆದರೆ ನನಗೇನು ನೆನಪಿರಲಿಲ್ಲ, ಬಟ್ ಇಲ್ಲಿ ಒಂದು ಕಟ್ ಮಾತ್ರ ಇತ್ತು. ಓಕೆ. ನನ್ನ ಪಕ್ಕದಲ್ಲಿ ನನ್ನ ತಮ್ಮ ಮತ್ತೆ ನಮ್ಮ ಫ್ಯಾಮಿಲಿಯವರು ಮಲಗಿದ್ರು. ಅವ್ರಿಗೆ ಯಾರಿಗೂ ಏನೂ ಆಗಿಲ್ಲ. ದೇ ಹ್ಯಾವ್ ನಾಟ್ ಸೀನ್ ಎನಿಥಿಂಗ್. ಯಾವ್ದಾದ್ರು ಪಕ್ಷಿನೋ ಪ್ರಾಣಿನೋ ಏನೋ ಇದಾಯ್ತಾ ಅದು ಕೂಡ ಇರಲಿಲ್ಲ, ಬಟ್ ಈ ಕಟ್ ಇತ್ತು. ಓಕೆ. ದೆನ್ ಐ ರಿಯಲೈಸ್ ಕಿ ಸಮಥಿಂಗ್ ಹ್ಯಾಪನ್ಡ್ ಆರ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್. ಓಕೆ. ಸೊ ಲೇಟರ್ ನೀವು ಅದನ್ನ ಅನಲೈಸ್ ಮಾಡಿದ್ರಾ? ಲೈಕ್ ಆ ಸಮಯದಲ್ಲಿ ಮರ್ತೋಗಿದ್ವಿ, ಬಟ್ ಲೇಟರ್ ಯಾವಾಗ ನಾನು ಇದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಅವಾಗ ನಾನು ರಿಯಲೈಸ್ ಮಾಡ್ಕೊಂಡೆ ಈ ತರನೂ ಕೂಡ ಒಂದ್ಸತಿ ಆಗಿತ್ತು. ಓಕೆ, ದಟ್ ಈಸ್ ಟು ಲೈಕ್ ಅದು ನೆಗೆಟಿವಿಟಿ ಇಂದಾನೆ ಆಗಿದೆ ಅಂತ ನನಗೆ ಅನಿಸ್ತು, ಗೊತ್ತಾಯ್ತು. ಅದೇ ತರ ಇನ್ನೊಂದ್ಸತಿ ಮನೆ ಒಳಗಡೆ ಮಲಗಿದ್ದೀನಿ, ಹಾಲಲ್ಲಿ ಮಲಗಿದ್ದೀನಿ. ಮಧ್ಯರಾತ್ರಿ ಎಲ್ಲೋ ಐ ಥಿಂಕ್ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ, ತುಂಬಾ ಟಯರ್ಡ್ ಆಗಿದ್ದೀನಿ. ಮಧ್ಯರಾತ್ರಿ ಮಲಗಿದ್ದೀನಿ, ಸಡನ್ ಆಗಿ ನನ್ನ ಮೇಲೆ ಏನೋ ಬಂದು ಬಿದ್ದಂಗಾಯ್ತು. ಆ ಬಿದ್ದ ಫೋರ್ಸ್ಗೆ ನಾನು ದಬ್ ಅಂತ ಎದ್ದು ನೋಡ್ತೀನಿ, ನನ್ನ ಮೇಲಿಂದ ಏನೋ ಓಡೋದಂಗಾಯ್ತು. ಓಕೆ, ನೋಡಿದ್ರ? ಫೀಲ್ ಆಯ್ತು. ಆ ಗಾಳಿ ತರ ಹೋಯ್ತು. ಅಲ್ಲಿ ಒಳಗಡೆ ಒಂದು ರೂಮ್ ಇತ್ತು, ಆ ರೂಮ್ದು ಬಾಗಿಲು ದಬ್ ಅಂತ ಓಪನ್ ಆಯ್ತು. ಅಲ್ಲಿ ಯಾವುದೇ ರೀತಿ ಗಾಳಿ ಬರುವಂತ ಸಾಧ್ಯತೆ ಇಲ್ಲ. ಮನೆ ಒಳಗಡೆ ಕಿಟಕಿ ಎಲ್ಲ ಕ್ಲೋಸ್ ಆಗಿದೆ. ಆ ದಬ್ ಅಂತ ರೂಮ್ ಓಪನ್ ಆಯ್ತು. ರೂಮಿಂದ ಆ ಕಡೆ ಒಂದು ಕಿಟಕಿ ಇದೆ, ಆ ಕಿಟಕಿಯಿಂದ ಏನೋ ಹೊರಗಡೆ ಹೋದಂಗೆ ಫೀಲ್ ಆಯ್ತು. ಓಕೆ. ಅದೇನಾದ್ರು ಇಲ್ವೋ ಐ ಡೋಂಟ್ ನೋ, ಬಟ್ ಈ ತರ ಅನುಭವ ಆಗಿದೆ ಅನಿಸುತ್ತೆ. ಅಂಡ್ ಇದೆಲ್ಲ ಅನುಭವ ಆಗಿದೆ ಯಾವಾಗ ನನಗೆ ಇದರ ಅರಿವು ಇರಲಿಲ್ಲ. ಈ ಎಲ್ಲ ವಿಷಯಗಳ ಬಗ್ಗೆ ಅರಿವು ಆದ್ಮೇಲೆ ಈ ತರದ ಅನುಭವ ಯಾವ್ದು ಆಗಿಲ್ಲ. ಇನ್ಫ್ಯಾಕ್ಟ್ ಇವಾಗ ಈ ತರ ಎಲ್ಲಾರು ಬಂದ್ರೆ ಬನ್ನಿ ನಮಸ್ಕಾರ ಕೂತ್ಕೊಳ್ಳಿ ಅಂತ ಹೇಳ್ತೀನಿ. ಕಾಫಿ ಕುಡಿ ಅನ್ನೋ ಜೊತೆ ಕಾಫಿ ಕುಡಿದ್ಮೇಲೆ ದಾರಿ ತೋರಿಸ್ತೀನಿ, ಆ ದಾರಿಗೆ ಹೋಗಿ. ಬಟ್ ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ, ಈ ತರ ಯಾವುದೇ ರೀತಿ ಪ್ರೇತಾತ್ಮ, ಭೂತ, ಪ್ರೇತ ಇದೆ ಅಂತಿದ್ರೆ ಭಯ ಬೀಳುವಂಥದ್ದು ಏನಿಲ್ಲ. ಯು ನೀಡ್ ನಾಟ್ ಗೆಟ್ ಸ್ಕೇರ್ಡ್ ಆಫ್ ಎನಿಥಿಂಗ್, ಬಿಕಾಸ್ ಅವ್ರು ನಿಮಗೆ ತೊಂದರೆ ಕೊಡಬೇಕು ಅಂತನೂ ಇಲ್ಲ. ಸುಮ್ಮನೆ ಯಾರು ಬಂದು ತೊಂದರೆ ಕೊಡಲ್ಲ. ಅವರು ಕಷ್ಟದಲ್ಲಿದ್ದಾರೆ, ಹಾಗಾಗಿ ಅವ್ರ ಕಷ್ಟ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಆಗ್ತದೆ. ಬಟ್ ಅದನ್ನ ನಾವು ಅಡ್ರೆಸ್ ಮಾಡ್ಬೋದು ಥ್ರೂ ಹಿಪ್ನೋಥೆರಪಿ. ವಿ ಕ್ಯಾನ್ ರಿಲೀಸ್ ಇಟ್, ಅಂಡ್ ಅವ್ರಿಗೂ ಕೂಡ ಮುಕ್ತಿ ಆಗುತ್ತೆ. ಅವರಿಂದ ಇವ್ರಿಗೆ ಯಾರಿಗೆ ತೊಂದರೆ ಇದೆ ಅವ್ರಿಗೂ ಕೂಡ ಮುಕ್ತಿ ಆಗುತ್ತೆ. ಅಂಡ್ ಒಂದು ಒಳ್ಳೆ ಪುಣ್ಯದ ಕೆಲಸ ಮಾಡ್ತಾರಾಗುತ್ತೆ. ಒಂದು ಆತ್ಮಕ್ಕೆ ಮುಕ್ತಿ ಕೊಡೋದಂದ್ರೆ ಇಟ್ ಇಸ್ ತುಂಬಾ ದೊಡ್ಡ ಪುಣ್ಯ. ಹೇಗೆ ನೀವು ಹೇಳಿದ್ರಿ ಸೂಸೈಡ್ ಮಾಡೋದು ತುಂಬಾ ದೊಡ್ಡ ಪಾಪ, ಹಾಗೇನೆ ಈ ತರದ ಆತ್ಮಗಳಿಗೆ ಮುಕ್ತಿ ಕೊಡ್ಸೋದು ಒಂದು ತುಂಬಾ ದೊಡ್ಡ ಪುಣ್ಯದ ಕೆಲಸ. ಸರ್, ಲೈಕ್ ಇವಾಗ ಒನ್ಸ್ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಂಡು ತೀರೋಗಿರ್ತಾನೆ ಸರ್, ಲೈಕ್ ಅವನಿಗೆ ಲೆಟ್ಸ್ ಒಂದು 100 years ಅವನಿಗೆ ಇರಬೇಕು ಅಂತ ಇತ್ತು. ಸಮ್ ಸಿಚುವೇಶನ್ಸ್ ಅಲ್ಲಿ 50 yearsಗೆ ಹೋಗ್ಬಿಟ್ಟಿದ್ದಾನೆ. ಲೈಕ್ ಈ ಕ್ಯಾಲ್ಕುಲೇಷನ್ ಹೆಂಗೆ ಇದಾಗುತ್ತೆ ಸರ್, ಹಿಂಗೆ ಬ್ಯಾಲೆನ್ಸ್ ಆಗುತ್ತೆ? ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಲ್ಲ ಜನ ಯಾರು ಸೂಸೈಡ್ ಮಾಡ್ಕೊಂಡು ಅಥವಾ ಆಕ್ಸಿಡೆಂಟಲ್ ಸಾಯ್ತಾರೋ ಎಲ್ಲರೂ ಪ್ರೇತಾತ್ಮಗಳಾಗಲ್ಲ. ಕೆಲವರಿಗೆ ಸೋಲ್ ಎಜೆಂಡಾದಲ್ಲಿ ಆ ತರ ಬರ್ಕೊಂಡು ಬಂದಿರ್ತಾರೆ, ಆಕ್ಸಿಡೆಂಟ್ ಆಗಿ ಸಾಯ್ಬೇಕು ಅಂತ ಬಂದಿರ್ತಾರೆ, ಸೂಸೈಡ್ ಮಾಡ್ಕೊಂಡು ಸಾಯ್ಬೇಕು ಅಂತ ಬಂದಿರ್ತಾರೆ. ಅದು ಒಂದು ಆತ್ಮದ ಅನುಭವ ಆಗಿರುತ್ತೆ. ಈ ತರನೇ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಡೆತ್ ಅಂತಾನು ಬಂದಿರ್ತಾರೆ. ಸೊ ಅಂತವ್ರು ಪ್ರೇತಾತ್ಮ ಆಗಲ್ಲ. ಅಂತವ್ರು ಯಾಕಂದ್ರೆ ದಟ್ ಸೋಲ್ ನೋಸ್ ಕಿ ನಾನು ಹೀಗೆ ದೇಹ ಬಿಡ್ಬೇಕು ಅಂತಿದ್ದೆ, ಆ ದೇಹ ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಇನ್ ಕೆಲವರು ಯಾರಿಗೆ ಆ ತರ ದೇಹ ಬಿಡಬಾರ್ದು ಅಂತ ಇರ್ತಾರೋ, ಆ ತರ ದೇಹ ಬಿಟ್ಟಾಗ ಅವರು ಪ್ರೇತಾತ್ಮ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ಕ್ಯಾಲ್ಕುಲೇಷನ್ ಯಾರು ಮಾಡ್ತಾರೆ, ನಮ್ದೇ ಆತ್ಮ ಅಥವಾ ನಮ್ದೇ ಸೋಲ್ ಏನಿದೆ ಅದು ಕ್ಯಾಲ್ಕುಲೇಟ್ ಮಾಡೇ ಬರುತ್ತೆ. ಅಂದ್ರೆ ಈ ಆತ್ಮ ಈ ಜೀವನ ಈ ಜನ್ಮಕ್ಕೆ ಬರಕ್ ಮುಂಚೆನೆ ಕಂಪ್ಲೀಟ್ ಒಂದು ಬ್ಲೂ ಪ್ರಿಂಟು ಒಳ ಮನಸ್ಸಲ್ಲಿ ಅಥವಾ ನಾವು ಏನು ಜೀವಾತ್ಮ ಅಥವಾ ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ, ಆ ಸೂಕ್ಷ್ಮ ಶರೀರದಲ್ಲಿ ಹಾಕೊಂಡು ಬಂದಿರುತ್ತೆ. ನಾನು ಈ ತರ ನನ್ನ ಚೈಲ್ಡ್ಹುಡ್ ಇರಬೇಕು, ಈ ತರ ನನ್ನ ಟೀನೇಜ್ ಇರಬೇಕು, ಇಷ್ಟು ವರ್ಷ ನಾನು ಬದುಕಬೇಕು, ಈ ತರ ಹುಡುಗಿ ಅಥವಾ ಹುಡುಗನ ಜೊತೆಗೆ ನಾನು ಮದುವೆ ಆಗಬೇಕು, ಈ ತರ ಮಕ್ಕಳು ನಾನು ಇರಬೇಕು, ಅಂಡ್ ಈ ವಯಸ್ಸಲ್ಲಿ ನಾನು ದೇಹ ಬಿಟ್ಟು
ಮುಂದಿನ ಜರ್ನಿಗೆ ಹೋಗಬೇಕು. ಸೊ ಇದು ಪೂರ್ತಿ ಬ್ಲೂ ಪ್ರಿಂಟ್ ಹಾಕೊಂಡ್ ಬಂದಿರ್ತೀವಿ, ಅದಕ್ಕೆ ತಕ್ಕಂತೆ ನಮ್ಮ ಜೀವನ ನಡೀತಾ ಇರುತ್ತೆ. ಸರ್, ಫ್ಯೂ ಇಯರ್ಸಿಂದ ಮೇನ್ಲಿ ಬಾಲಿವುಡಲ್ಲಿ, ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆ್ಯಂಡ್ ಮಲಯಾಳಂ ಇಂಡಸ್ಟ್ರೀಸಲ್ಲಿ ಪರ್ಟಿಕ್ಯುಲರ್ ರಿಲಿಜಿಯನ್ನ ಮಾಕ್ ಮಾಡಿಕೊಂಡು ಅದ್ರ ಬಗ್ಗೆ ಇನ್ಸಲ್ಟ್ ಮಾಡಿಕೊಂಡು ಫಿಲಿಮ್ಸ್ ಮಾಡ್ತಾ ಇದ್ದಾರೆ. ಲೈಕ್ ಟೆಂಪಲ್ಸಲ್ಲಿ ಇಂಟಿಮೇಟ್ ಸೀನ್ಸ್ ಮಾಡೋದು, ಈ ಥರದ್ದು. ಇದನ್ನ ಕೆಲವರು ಬ್ಯಾನ್ ಮಾಡ್ತಾರೆ. ಕೆಲವರು ಏನಂತಾರೆ, ಆಲ್ರೆಡಿ ಟೆಂಪಲ್ಸಲ್ಲಿ ನ್ಯೂಡ್ ಕಾರ್ವಿಂಗ್ಸ್ ಇದೆ, ಸೊ ಜಸ್ಟ್ ಫಿಲಿಮ್ ಸೀನ್ ಮಾಡಿದ್ರೆ ಏನು ತಪ್ಪು ಹಂಗನ್ನೋರು ಇದ್ದಾರೆ. ಮೈ ಕ್ವಶನ್ ಈಸ್, ಸೊ ಟೆಂಪಲ್ಸಲ್ಲಿ ಈ ಥರ ನ್ಯೂಡ್ ಕಾರ್ವಿಂಗ್ಸ್ ಏನಕ್ಕಿದೆ? ಇಟ್ಸ್ ವಂಡರ್ಫುಲ್ ಕ್ವಶನ್. ಫಸ್ಟ್ ಆಫ್ ಆಲ್, ರಿಲಿಜಿಯಸ್ ಅಥವಾ ರಿಲಿಜನ್ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ಬಿಕಾಸ್ ಪ್ರತಿ ರಿಲಿಜನ್ ಕೂಡ ಅವ್ರವ್ರದ್ದಾದಂಥ ಒಂದು ಸೆಲ್ಫ್ ಒಂದು ಏನಿದೆ ಬಿಲೀಫ್ ಅಷ್ಟೇ. ಸೊ ನೀವು ಯಾವ ಧರ್ಮವನ್ನು ನಂಬ್ತೀರಿ, ಇನ್ಫ್ಯಾಕ್ಟ್ ನನ್ನ ಹತ್ರ ಬಂದರೆ ನೀವು ಧರ್ಮನ ನಂಬಿದ್ರು ಕೂಡ ಐ ಅಕ್ಸೆಪ್ಟ್, ಯಾವುದೇ ಧರ್ಮ ನಂಬಲ್ಲ ಐ ಅಕ್ಸೆಪ್ಟ್. ದೇವ್ರು ನಂಬ್ತೀರ ಅಂದ್ರೂ ಕೂಡ ನಾನು ಅಕ್ಸೆಪ್ಟ್ ಮಾಡ್ತೀನಿ, ದೇವ್ರು ನಂಬಲ್ಲ ಅಂದ್ರೂ ಕೂಡ ಐ ಅಕ್ಸೆಪ್ಟ್. ಯಾಕಂದರೆ ಇಟ್ ಈಸ್ ಕಂಪ್ಲೀಟ್ಲಿ ಇಂಡಿವಿಜುವಲ್ ಚಾಯ್ಸ್. ನೀವು ಯಾವ ಧರ್ಮವನ್ನು ನಂಬ್ತೀರಿ, ಯಾವ ದೇವ್ರನ್ನ ನಂಬ್ತೀರಿ, ನಂಬಲ್ಲ, ಇಟ್ ಈಸ್ ಆಲ್ ಯುವರ್ ಚಾಯ್ಸ್, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಸೊ ಆ ಧರ್ಮದ ಪಾರ್ಟ್ನ ಪಕ್ಕಕ್ಕೆ ಇಟ್ಬಿಡೋಣ. ನಾವು ಕಮಿಂಗ್ ಟು ಈ ಹಳೆ ದೇವಸ್ಥಾನಗಳಲ್ಲಿ ಹೊರಗಿನ ಇದರಲ್ಲಿ ಈ ಸೆಕ್ಷುವಲ್ ಏನೊಂದು ವಿಗ್ರಹಗಳಿದ್ದಾವೆ ಅಥವಾ ಮೂರ್ತಿಗಳಿದ್ದಾವೆ, ಅದು ಯಾಕಿದೆ ಅಂತ ಅದರ ಹಿಂದೆ ಒಂದು ದೊಡ್ಡ ಸೈನ್ಸ್ ಅಡಗಿದೆ. ಇನ್ಫ್ಯಾಕ್ಟ್ ನಮ್ಮ ಒಂದು ಹಿಂದೂ ಕಲ್ಚರಲ್ ಅಥವಾ ಭಾರತೀಯ ಕಲ್ಚರಲ್ಲಿ ಸೆಕ್ಸ್ನ ಯಾವತ್ತೂ ತುಂಬ ಕೆಟ್ಟದ್ದು ಅಥವಾ ತುಂಬ ಹೇಯವಾದದ್ದು ಅಂತ ನಾವು ಯಾವತ್ತೂ ನೋಡಿರಲಿಲ್ಲ. ಇನ್ಫ್ಯಾಕ್ಟ್ ಇದನ್ನ ತುಂಬ ಪವಿತ್ರ ಆ್ಯಂಡ್ ಪ್ಯೂರ್ ಆಸ್ಪೆಕ್ಟ್ ಆಫ್ ಲೈಫ್ ಅಂತ ಅಕ್ಸೆಪ್ಟ್ ಮಾಡಿದ್ವಿ. ಅದಕ್ಕೆ ಕಾಮಶಾಸ್ತ್ರ ಅಂತ ನಮ್ಮ ಇಂಡಿಯನ್ ಇದರಲ್ಲಿ ಬರೆದವ್ರನ್ನ ಮಹರ್ಷಿ ವಾತ್ಸಾಯನ ಅಂತ ಹೇಳ್ತೀವಿ. ಹಿ ವಾಸ್ ಅ ಮಹರ್ಷಿ, ಋಷಿ ಆಗಿದೆ, ಅವರು ಕಾಮಶಾಸ್ತ್ರವನ್ನು ಬರ್ತಿದ್ದಾರೆ. ಹಾಗಾದ್ರೆ ಒಂದು ಋಷಿಯ ಪದವಿ ಅವ್ರು ಕೊಟ್ಟಿದ್ದೀವಿ ಅಂದರೆ ಅದು ಕೆಟ್ಟದಂತ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಹಿಂದಿನ ಸುಮಾರು 800-1000 ವರ್ಷಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಇದೇನು ಸೆಕ್ಸನ್ನು ದೃಷ್ಟಿಯಿಂದ ನೋಡೋದು ಅಥವಾ ಕೆಟ್ಟ ದೃಷ್ಟಿಯಿಂದ ನೋಡೋದಿದೆ ಬೆಳೆದಿರೋ ಕಾರಣ ಏನಂದರೆ, ನಮ್ಮ ಇಂಡಿಯಾಗೆ ಯಾವಾಗ ಮುಗಲ್ಸ್ ಬಂದರು, ಅದಾದ್ಮೇಲೆ ಬ್ರಿಟಿಷರ್ಸ್ ಬಂದರು, ದೇ ಹ್ಯಾವ್ ಸ್ಪಾಯ್ಲ್ಡ್ ದ ರಿಯಲ್ ಕಲ್ಚರ್ ಆಫ್ ಇಂಡಿಯಾ. ಈ ಸೆಕ್ಸ್ ಎಜುಕೇಷನ್ ಇದೆಯಲ್ಲ, ಇಟ್ ವಾಸ್ ಡೀಪ್ ರೂಟೆಡ್ ಇನ್ ದ ಇಂಡಿಯನ್ ಕಲ್ಚರ್. ಸೆಕ್ಸ್ ಅನ್ನೋದೊಂದು ಯಜ್ಞ ಥರ ತಗೊಂಡಿದ್ರು, ಅಷ್ಟು ಪವಿತ್ರವಾಗಿತ್ತು. ಈ ಎನರ್ಜಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೆಕ್ಸ್ ಇಂದ ನಿಮ್ಮ ತರ ಒಂದು ವ್ಯಕ್ತಿನ ನೀವು ಸೃಷ್ಟಿ ಮಾಡ್ತಾ ಇದ್ದೀರಿ. ಒಂದ್ ವೇಳೆ ನನ್ನ ತಂದೆ ತಾಯಿ ಅಥವಾ ನಿಮ್ಮ ತಂದೆ ತಾಯಿ ಇದು ಕೆಟ್ಟದು ಮಾಡೋದು ಬೇಡ ಅಂತಿದ್ರೆ ನೀವು ಇಲ್ಲಿ ಇರ್ತಾ ಇರ್ಲಿ. ಸೊ ಯು ಕ್ಯಾನ್ ಕ್ರಿಯೇಟ್ ಅ ಪರ್ಸನ್ ಲೈಕ್ ಯು ಜಸ್ಟ್ ಬೈ ದಿಸ್ ಸೆಕ್ಷುವಲ್ ಆಕ್ಟ್. ಅಂಡ್ ಮಜಾ ನೋಡಿ, ಈ ಸೆಕ್ಸ್ ಹಿಂಗೆ ಮಾಡಬೇಕು ಅಂತ, ಸಾರಿ ಸ್ವಲ್ಪ ಓಪನ್ ಆಗಿ ಮಾತಾಡ್ತೀನಿ ದಯವಿಟ್ಟು, ಯಾಕಂದ್ರೆ ಇದು ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಕಂಪ್ಲೀಟ್ಲಿ ಇಲ್ಲಿಟರಲ್ ಪೀಪಲ್ಗೂ ಕೂಡ ಗೊತ್ತು ಸೆಕ್ಸ್ ಹೇಗೆ ಮಾಡಬೇಕು ಅಂತ. ನಮ್ಮ ಮನೇಲಿ ನೋಡಿ ನೀವು ತಾತ ಅಜ್ಜಿನೋ ಅಥವಾ ಅವರು ಎಷ್ಟೋ ಜನ ಓದೇ ಇರಲಿಲ್ಲ, ಬಟ್ ಅವರು ಕೂಡ ಮಕ್ಕಳನ್ನ ಎತ್ತಿದ್ದಾರೆ. ಎಷ್ಟು ಸಿಂಪಲ್ ಆಕ್ಟ್ ಆಗಿದ್ದು ನಿಮ್ಮ ತರ ಒಂದು ವ್ಯಕ್ತಿನ ಸೃಷ್ಟಿ ಮಾಡುತ್ತೆ ಅದು. ಈ ತರದ ವ್ಯಕ್ತಿಯನ್ನ ಸೈನ್ಸ್ ಇಷ್ಟೊಂದು ಡೆವಲಪ್ ಆಗಿದೆ ಇವತ್ತು. ಸೈಂಟಿಫಿಕ್ ಲ್ಯಾಬ್ ಅಲ್ಲಿ ನಮ್ಮ ತರ ಒಂದು ವ್ಯಕ್ತಿ ಒಂದು ಹೆಣ್ಣು ಮತ್ತೆ ಗಂಡಿನ ಆಸ್ಪೆಕ್ಟ್ ತಗೊಳ್ದೇನೆ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗಲ್ಲ. ಇಷ್ಟು ಬೆಳೆದಿದ್ರು ಕೂಡ ಸೈನ್ಸ್ 2 ಅಂಶ ಬೇಕೇ ಬೇಕು. ಭಗವಂತ ಎಷ್ಟು ಸಿಂಪಲ್ ಆಗಿ ಮಾಡ್ತಾರೆ. ಈವನ್ IVF ಅಂತ ಏನ್ ಮಾಡ್ತಾರೆ, ಅದು ಕೂಡ ಈ ಗಂಡು ಮತ್ತೆ ಹೆಣ್ಣಿನ ಅಂಶಗಳನ್ನ ತಗೊಂಡು ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಅದನ್ನ ಡೆವಲಪ್ ಮಾಡಿ ಆಮೇಲೆ ಮತ್ತೆ ಗರ್ಭದಲ್ಲಿ ಸೇರಿಸಲೇಬೇಕು. ತಾಯಿ ಗರ್ಭ ಬೇಕೇ ಬೇಕು. ಅಂದ್ರೆ ಭಗವಂತ ಎಷ್ಟು ಸಿಂಪಲ್ ಆಗಿ ಈ ಸೃಷ್ಟಿನ ಮಾಡಿದ್ದಾನೆ. ಸೊ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇವತ್ತು ಇನ್ಫ್ಯಾಕ್ಟ್ ಏನು ಈ ರೇಪ್ ಕೇಸಸ್ ಅಥವಾ ಸೆಕ್ಷುವಲ್ ಅಬ್ಯೂಸ್ ಆಗ್ತಾ ಇದೆ, ದಿಸ್ ಇಸ್ ವಾಟ್ ಐ ಫೀಲ್ ಇಸ್ ಇಟ್ ಇಸ್ ಬಿಕಾಸ್ ಆಫ್ ನೋ ಪ್ರಾಪರ್ ಎಜುಕೇಶನ್ ಅಬೌಟ್ ದ ಸೆಕ್ಸ್. ಹಿಂದಿನ ಕಾಲದಲ್ಲಿ ಗುರುಕುಲಕ್ಕೆ ಮಕ್ಕಳು ಹೋಗ್ತಾ ಇರುವಾಗ ಗುರುಕುಲದಲ್ಲಿ ಸೆಕ್ಸ್ ಎಜುಕೇಶನ್ ಮಾಡ್ತಾ ಇದ್ರು. 64 ಕಲಾಸ್ ಅಂತ ನಾವು ಏನ್ ಹೇಳ್ತೀವಿ, ಆ ಕಲಾಸಲ್ಲಿ ಕಾಮ್ ಕಲಾ ಕೂಡ ಒಂದು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ರು. ಅದೇ ಹೆಣ್ಮಕ್ಳಿಗೆ ತಾಯಂದ್ರು ಹೇಳ್ಕೊಡ್ತಾ ಇದ್ರು. ಅಷ್ಟೇ ಅಲ್ಲ, ಹೌ ಟು ರೆಸ್ಪೆಕ್ಟ್ ದ ಅಪೋಸಿಟ್ ಸೆಕ್ಸ್ ಬಾಡಿ ಅಂತ ಹೇಳ್ಕೊಡ್ತಾರೆ. ಇವತ್ತು ಈ ಸಾಕಷ್ಟು ರೇಪ್ ಆಗ್ಲಿಕ್ಕೆ ಅಥವಾ ಸೆಕ್ಷುವಲ್ ಅಬ್ಯೂಸ್ ಆಗ್ಲಿಕ್ಕೆ ಕಾರಣ ಏನಂದ್ರೆ, ದ ಪೀಪಲ್ ಆರ್ ನಾಟ್ ರೆಸ್ಪೆಕ್ಟಿಂಗ್ ದ ಅಪೋಸಿಟ್ ಬಾಡಿ. ಇವತ್ತು ನಮ್ಮ ಕಲ್ಚರಲ್ಲಿ ಹೆಣ್ಮಕ್ಳಿಗೆ ದೇವಿ ಅಂತ ಹೇಳ್ತಾರೆ, ಹೆಸರುಗಳ ಜೊತೆ ಕೂಡ ದೇವಿ, ಸೋ ದೇವಿ ಅಂತ. ದೇವಿ ಅಂದ್ರೇನು? ಭಗವಂತನ ಭಗವತಿಯ ರೂಪ ಅಂತ. ಹೌದು, ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಮಾಡಿ. ಅಂದ್ರೆ ಒಂದು ಹೆಣ್ಣಿನ ದೇಹ ಅಂತಂದಾಗ ಭಗವಂತನ ದೇಹ ಅಂತ ಅರ್ಥ. ಹೌ ಟು ರೆಸ್ಪೆಕ್ಟ್ ದಟ್ ವಿ ಶುಡ್ ನೋ ಇಟ್. ಅನ್ಫಾರ್ಚುನೇಟ್ಲಿ ಮದುವೆ ಆಗಿರುವಂತ ಗಂಡು ಹೆಣ್ಣಿಗೂ ಕೂಡ ಅಪೋಸಿಟ್
ಪರ್ಸನ್ದು ದೇಹವನ್ನು ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ. ಇಟ್ ಇಸ್ ಸೋ ಅನ್ಫಾರ್ಚುನೇಟ್. ಹಾಗಾಗಿ ಇವತ್ತು ಎಷ್ಟೋ ಜನರಿಗೆ ದೈಹಿಕ ಸುಖ ಸಿಗ್ತಾ ಇಲ್ಲ, ಎಷ್ಟೋ ಜನರು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗಳಿಗೆ ಹೋಗ್ತಿದ್ದಾರೆ, ಎಷ್ಟೋ ಜನರಿಗೆ ನಾನಾ ರೀತಿಯ ರಿಲೇಶನ್ಶಿಪ್ ಪ್ರಾಬ್ಲಮ್ಗಳು ಆಗ್ತಾ ಇರೋದು ಬಿಕಾಸ್ ಆಫ್ ನಾಟ್ ರೆಸ್ಪೆಕ್ಟಿಂಗ್. ಈ ಪ್ರಾಪರ್ ಎಜುಕೇಶನ್ ಇಲ್ದಿರೋದ್ರಿಂದ ನಮ್ಗೆ ಗೊತ್ತಿಲ್ಲ. ಬಿಕಾಸ್ ದಿಸ್ ಹೋಲ್ ಜರ್ನಿ ಆಫ್ ಸೆಕ್ಸ್ ಈಸ್ ಫ್ರಮ್ ಬಾಡಿ ಟು ದ ಸೋಲ್. ದೇಹದಿಂದ ಆತ್ಮದ ಜರ್ನಿ ಇದು. ಓಶೋ ಅವ್ರ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಓಶೋ ಅವ್ರ ಒಂದು ಪುಸ್ತಕ ಕೂಡ ಇದೆ, ನೀವು ಕೇಳಿದಿರೋ ಅಥವಾ ಓದಿದಿರೋ ಗೊತ್ತಿಲ್ಲ, ಸೆಕ್ಸ್ ಟು ಸೂಪರ್ ಕಾನ್ಸಿಯಸ್ನೆಸ್ ಅಂತ. ಸಂಭೋಗ್ ಸೆ ಸಮಾಧಿ ಕಿ ಓರ್ ಅಂತ ಹಿಂದಿಲಿದೆ, ಸೆಕ್ಸ್ ಟು ಸೂಪರ್ ಕಾನ್ಸಿಯಸ್ನೆಸ್ ಅಂತ. ಸೊ ಹಿ ಹ್ಯಾಸ್ ಸ್ಪೋಕನ್ ಅ ಲಾಟ್ ಅಬೌಟ್ ದಿಸ್, ದೋ ಹಿ ವಾಸ್ ಅ ಕಾಂಟ್ರವರ್ಷಿಯಲ್ ಗುಡ್. ಅಫ್ಕೋರ್ಸ್ ಅವ್ರು ಹೇಳಿರುವಂಥ ಎಲ್ಲ ಮಾತುಗಳು ಸರಿ ಅಂತ ನಾನು ಕೂಡ ಹೇಳೋದಿಲ್ಲ, ಬಟ್ ಮೋಸ್ಟ್ ಆಫ್ ಇಟ್ ವಾಸ್ ರೈಟ್. ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಇದ್ರ ಬಗ್ಗೆ ಸ್ಪೆಷಲ್ ಆಗಿ. ಈ ದೇಹದಿಂದ ಆತ್ಮದ ಯಾತ್ರೆ ಆಗಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ಅಕ್ಸೆಪ್ಟ್ ದಿಸ್ ಆ್ಯಕ್ಟ್ ಆಸ್ ಅ ಡಿವೈನ್ ಆ್ಯಕ್ಟ್. ಯಾಕಂದರೆ ಈ ಶಕ್ತಿ ಏನಿದೆಯಲ್ಲ, ಸೆಕ್ಸ್ ಎನರ್ಜಿ, ದಿಸ್ ದ ಬೇಸಿಕ್ ಎನರ್ಜಿ ವಿ ಆಲ್ ಹ್ಯಾವ್. ಇನ್ಫ್ಯಾಕ್ಟ್ ದ ಸೇಮ್ ಎನರ್ಜಿ ಗೆಟ್ಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಡಿಫ್ರೆಂಟ್ ಎನರ್ಜೀಸ್ ಎವ್ರಿ 7 years once. ನಿಮ್ಗೆ ಎಷ್ಟೋ ಅನ್ಸುತ್ತೆ ಕಿ ಮಕ್ಕಳಲ್ಲಿ ಎನರ್ಜಿ ಇದೆಯಾ? ಹಾಗಾದ್ರೆ ಹೌದು, ಮಕ್ಕಳಲ್ಲೂ ಕೂಡ ಎನರ್ಜಿ ಇರುತ್ತೆ. ಆದರೆ ಚಿಕ್ಕ ಮಕ್ಕಳು ಏನು ಮಾಡ್ತಾರೆ ಅಂದರೆ ಈ ಎನರ್ಜಿನ ಬೇರೆ ರೀತಿಯಲ್ಲಿ ಖರ್ಚು ಮಾಡ್ತಾರೆ, ಆಟ ಆಡಿಕೊಂಡು, ಡಾನ್ಸ್ ಮಾಡಿಕೊಂಡು. ಈಗ ನೋಡಿ, ಚಿಕ್ಕ ಮಕ್ಕಳು ಬೆಳಗಿನ ಸಂಜೆ ತನಕ ಏನೇನು ಆ್ಯಕ್ಟ್ ಮಾಡ್ತಾರೆ, ಎಷ್ಟು ಎಲ್ಲಿ ಜಂಪ್ ಮಾಡ್ತಾರೆ, ಎಷ್ಟು ಆಟ ಆಡ್ತಾರೆ, ಬೆಡ್ ಮೇಲೆ ಹತ್ತಾರೆ, ಕೆಳಗೆ ಇಳಿತಾರೆ. ಒಂದು ಚಿಕ್ಕ ಮಗು ಏನು ಮಾಡ್ತಾ ಇದೆ, ನೀವು ಒಂದು 5-10 ನಿಮಿಷ ಮಾಡಿ ನೋಡಿ, 10 minutesಗಿಂತ ಜಾಸ್ತಿ ನೀವು ಮಾಡೋಕ್ಕಾಗಲ್ಲ, ಸುಸ್ತಾಯ್ತು ಅನ್ಸುತ್ತೆ. ಬಟ್ ಅವರಲ್ಲಿ ಅಷ್ಟು ಎನರ್ಜಿ ಇದೆ. ಎಲ್ಲಿಂದ ಬರ್ತಾ ಇದೆ? ದಿಸ್ ದ ಎನರ್ಜಿ. ಇದೇ ಸೇಮ್ ಎನರ್ಜಿ ಅವ್ರು ದೊಡ್ಡವ್ರು ಆಗ್ತಾ ಇದ್ದಂಗೆ ಸೆಕ್ಸ್ ಎನರ್ಜಿ ಕನ್ವರ್ಟ್ ಆಗ್ತಾ ಇದೆ. ಆ್ಯಂಡ್ ಆ ಸೆಕ್ಸ್ ಎನರ್ಜಿ ಕನ್ವರ್ಟ್ ಆದಾಗ ಅದು ನಮ್ಮ ಥರ ಒಂದು ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡುವಂಥ ಶಕ್ತಿ ಪಡೆಯುತ್ತೆ. ಆ್ಯಂಡ್ ಇದೇ ಎನರ್ಜಿ ದೊಡ್ಡವ್ರು ಆಗ್ತಾ ಇದ್ದಂಗೆ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಇವನ್ ಔಟರ್ ಸಕ್ಸಸ್ಸು ಕೂಡ, ದಟ್ ಈಸ್ ಆಲ್ಸೋ ದ ಸೇಮ್ ಎನರ್ಜಿ ಗೆಟಿಂಗ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಸಮಥಿಂಗ್ ಎಲ್ಸ್. ಒಂದು ಪುಸ್ತಕ ಇದೆ, ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತ. ಅದರಲ್ಲಿ ನೆಪೋಲಿಯನ್ ಹಿಲ್ ಅವರು ಹೇಳ್ತಾರೆ ಕಿ ದ ಹೈಯೆಸ್ಟ್ ಸಕ್ಸಸ್ಫುಲ್ ಪೀಪಲ್ ಇನ್ ದಿಸ್ ವರ್ಲ್ಡ್ ಆರ್ ಆಲ್ಸೋ ದ ಹೈಯೆಸ್ಟ್ ಸೆಕ್ಷುವಲ್ ಪೀಪಲ್ ಇನ್ ದ ವರ್ಲ್ಡ್. ಅಂದ್ರೆ ಯಾರಲ್ಲಿ ಈ ಸೆಕ್ಸ್ ಎನರ್ಜಿ ತುಂಬಾ ಜಾಸ್ತಿ ಇದೆಯೋ ಅವರು ಜಾಸ್ತಿ ಸಕ್ಸಸ್ಫುಲ್ ಆಗುವಂತ ಸಾಧ್ಯತೆ ಕೂಡ ಜಾಸ್ತಿ ಆಗಿದೆ. ಲೈಕ್ ಸರ್, ಅದು ದ ಸೇಮ್ ಎನರ್ಜಿ ಗೆಟ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ದೇರ್ ಸಕ್ಸಸ್ ಅಂತ. ಓಕೆ, ಲೈಕ್ ನಾನು ಓದಿರೋ ಪ್ರಕಾರ ಸರ್, ಸೇಮ್ ನೀವು ಹೇಳಿದ್ದೆ, ಆ ಎನರ್ಜಿ ಅನ್ನೋದು ಅವರು ಹೋಲ್ಡ್ ಮಾಡಿರ್ತಾರೆ, ಲೈಕ್ ಅದನ್ನ ಯೂಸ್ ಮಾಡಿರಲ್ಲ ಅನ್ನೋದು ನಾನು ಓದಿದ್ದೆ. ಗೊತ್ತಿಲ್ಲ. ಹೋಲ್ಡ್ ಮಾಡೋದಂದ್ರೆ ಏನು? ಯು ಕ್ಯಾನಾಟ್ ಹೋಲ್ಡ್ ಇಟ್ ಆಕ್ಚುಲಿ. ಎನರ್ಜಿ ಹ್ಯಾಸ್ ಟು ಆಲ್ವೇಸ್ ಫ್ಲೋ. ಓಕೆ, ಇಟ್ ಫ್ಲೋಸ್ ಇನ್ ಡಿಫರೆಂಟ್ ಡೈರೆಕ್ಷನ್ಸ್ ಎಟ್ ಡಿಫರೆಂಟ್ ಏಜ್ ಆಫ್ ಲೈಫ್. ಆಸ್ ಐ ಟೋಲ್ಡ್ ಯು, 7 years once ಎನರ್ಜಿ ಚೇಂಜ್ ಆಗ್ತಾ ಇರುತ್ತೆ. ಸೊ 0 to 7 years ಈ ಎನರ್ಜಿ ಬೇರೆ ತರ ಕೆಲಸ ಮಾಡುತ್ತೆ, 7 to 14 ಬೇರೆ ತರ ಕೆಲಸ ಮಾಡುತ್ತೆ, 14 years 13-14 yearsಗೆ ನಮ್ಮ ಈ ಸೇಮ್ ಎನರ್ಜಿ ಗೆಟ್ಸ್ ಟ್ರಾನ್ಸ್ಫಾರ್ಮ್ ಇಂಟು ಸೆಕ್ಷುವಲ್ ಎನರ್ಜಿ. ಇದು ಪೀಕಿಗೆ ಬರ್ಲಿಕ್ಕೆ 21 years ತನಕ ಆಗುತ್ತೆ. 21 to 28 years ಏನಿದೆಯಲ್ಲ, ದಟ್ ಈಸ್ ದ ಪೀಕ್ ಆಫ್ ಸೆಕ್ಷುವಲ್ ಎನರ್ಜಿ. ಸೊ ಈ ಸಮಯದಲ್ಲಿ ಸಾಮಾನ್ಯವಾಗಿ ಮದುವೆ ಮಾಡೋದಾಗ್ಲಿ, ಮಕ್ಕಳನ್ನ ಮಾಡೋದಾಗ್ಲಿ 21 to 28 ಮಧ್ಯದಲ್ಲಿ ಮಾಡಬೇಕು. ಅಂಡ್ 21 to 28 and 28 to 35 ತನಕ ಈ ಎನರ್ಜಿ ಪೀಕಲ್ಲಿ ಇರುತ್ತೆ. 35 ಆದಮೇಲೆ, ಹಾಗಾಗಿ ನೋಡಿ, ಸಾಮಾನ್ಯವಾಗಿ 21 ಇಂದ 35 ವರ್ಷದ ಮಧ್ಯದ ಜನರಿಗೆ ನೋಡಿ ನೀವು, ದೇ ವಿಲ್ ಬಿ ಮೋರ್ ಇನ್ ಟು ಸೆಕ್ಷುವಲ್ ಆಕ್ಟಿವಿಟೀಸ್. ಅಪೋಸಿಟ್ ಸೆಕ್ಸ್ ಕಡೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. 35 ಆದ್ಮೇಲೆ ದೇ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದೇರ್ ಕೆರಿಯರ್, ದೇರ್ ಗ್ರೋತ್. ಈ ತರ ಬಂಗ್ಲೆ ಇರಬೇಕು, ಈ ತರ ಮನೆ ಇರಬೇಕು, ಈ ತರ ಕಾರ್ ಇರಬೇಕು. ಅಂಡ್ 35 to 42 ತನಕ ಅದು ಹೈಟ್ಗೆ ರೀಚ್ ಆಗುತ್ತೆ. ಅಂಡ್ ದ ಮ್ಯಾಕ್ಸಿಮಮ್ ಸಕ್ಸಸ್ಫುಲ್ ಪೀಪಲ್ ಈ ಜಗತ್ತಲ್ಲಿ ಯಾರಿದ್ದಾರಲ್ಲ, ದೇ ಆರ್ ಆಲ್ 42+. ಕೆಲವ್ರು ಮಾತ್ರ ಬಿಟ್ಬಿಟ್ರೆ ಹೈಯೆಸ್ಟ್ ಸಕ್ಸಸ್ ಸಿಕ್ಕಿರೋದು ಆಫ್ಟರ್ 42 ಓನ್ಲಿ. ಓಕೆ, ಯು ಸಿ ಎನಿಬಡಿ ತುಂಬಾ ಸಕ್ಸಸ್ಫುಲ್ ಪೀಪಲ್ ಆಗಿರೋ, ಕೆಲವರು ಬಿಟ್ಬಿಡೋಣ, ಕೆಲವರು ಇರ್ತಾರೆ ಚಿಕ್ಕ ವಯಸ್ಸಲ್ಲೂ ಕೂಡ ಸಕ್ಸಸ್ಫುಲ್ ಆಗಿರ್ತಾರೆ. ಬಟ್ ಮ್ಯಾಕ್ಸಿಮಮ್ ಪರ್ಸೆಂಟೇಜು 42 years ಆದ್ಮೇಲೆ ಅವ್ರು ಸಕ್ಸಸ್ಫುಲ್ ಆಗಿರ್ತಾರೆ. ದ ಸೇಮ್ ಎನರ್ಜಿ ನಾವು ಇಟ್ ಈಸ್ ಗೆಟಿಂಗ್ ಟ್ರಾನ್ಸ್ಫಾರ್ಮ್ ಇಂಟು ದೇರ್ ಎಕ್ಸ್ಟರ್ನಲ್ ಸಕ್ಸಸ್. ಓಕೆ, ಸೊ 42 to 49 years ಅಂಡ್ 49 to 56 years ತನಕ ಈ 14 years ಈ ಹೊರ ಜಗತ್ನಲ್ಲಿ ಏನೇನು ಎಂಪೈರ್ ಕ್ರಿಯೇಟ್ ಮಾಡಬೇಕು ಅದೆಲ್ಲ ಕ್ರಿಯೇಟ್ ಮಾಡ್ತಾರೆ. And after 56, the same energy transformed into something else, and ಆದ್ಮೇಲೆ they want to give it back to the society. ಸಮಾಜಕ್ಕೆ ಏನಾರು ಒಂದು ಮಾಡಬೇಕು ಅಂತ. ಹಾಗಾಗಿ ನೋಡಿ, ಹೈಯೆಸ್ಟ್ ಚಾರಿಟಿ ಯಾರ್ಯಾರು ಮಾಡಿದಾರೋ, ಅಜೀಂ ಪ್ರೇಮ್ಜಿ ಇರ್ಬೋದು, ಟಾಟಾ ಅವ್ರು ಇರ್ಬೋದು, ದೇವರ್ ಆಲ್ 56+. 56 ವರ್ಷಕ್ಕೆ ಮುಂಚೆ ಆ ಐಡಿಯಾಸ್ ಬರಲ್ಲ ಅವ್ರ ಮೈಂಡ್. 56 ವರ್ಷ ಆದ್ಮೇಲೆ, ಬಿಕಾಸ್ ನೌ ದ ಎನರ್ಜಿ ಇಸ್ ರೀಫೋಲ್ಡಿಂಗ್ ಬ್ಯಾಕ್, ಮತ್ತೆ ಹೋಗುವವರ ಕಡೆ
ಪಯಣ ಶುರುವಾಗಿದೆ. ಸೊ ಹಾಗಾಗಿ ದಟ್ ಎನರ್ಜಿ ವಾಂಟ್ಸ್ ಟು ಗಿವ್ ಇಟ್ ಬ್ಯಾಕ್ ಟು ದ ಸೊಸೈಟಿ. ಹಾಗಾಗಿ ಹೈಯೆಸ್ಟ್ ಡೊನೇಷನ್ಸ್ಗಳನ್ನು ಯಾರ್ಯಾರು ಮಾಡಿದ್ದಾರೆ, ಚಾರಿಟಿ ಯಾರ್ಯಾರು ಮಾಡಿದ್ದಾರೆ, ದೇ ಆರ್ ಆಲ್ 56+. ಸಾಮಾನ್ಯವಾಗಿ ಅಗೇನ್ ಕೆಲವೊಂದು ಅಪವಾದಗಳು ಇರಬಹುದು. ಸೊ ದಿಸ್ ಇಸ್ ಹೌ ದಿಸ್ ಎನರ್ಜಿ ಆಲ್ವೇಸ್ ಗೆಟ್ಸ್ ಟ್ರಾನ್ಸ್ಫಾರ್ಮ್ ಎವ್ರಿ 7 years once. ಅಂಡ್ ನಾವು ಕಮಿಂಗ್ ಟು ಯುವರ್ ಕ್ವಶನ್, ಈ ದೇವಸ್ಥಾನಗಳ ಹೊರಗಡೆ ಯಾಕೆ ಈ ತರ ಇದೆ? ದಿ ಸೇಮ್ ಎನರ್ಜಿ when it flows outward and downward, it creates the world outside. And the same energy, when it flows upward and inward, it creates the spiritual energy. ಸರ್ ಕನ್ಫ್ಯೂಸ್ ಆಯ್ತು. ಸೇಮ್ ಎನರ್ಜಿ. ಇನ್ನೊಂದ್ಸತಿ ಹೇಳಿ. ಎನರ್ಜಿ ಒಂದೇನೆ. ಈ ಎನರ್ಜಿ ಯಾವಾಗ ಕೆಳಮುಖವಾಗಿ ಹೊರಮುಖವಾಗಿ ಹರಿಯುತ್ತೋ ಇದು ಹೊರ ಜಗತ್ತನ್ನ ಕ್ರಿಯೇಟ್ ಮಾಡ್ತಾ ಇದೆ. ದ ಸೇಮ್ ಎನರ್ಜಿ ವೆನ್ ಇಟ್ಸ್ ಫ್ಲೋಸ್ ಇನ್ವರ್ಡ್ ಅಂಡ್ ಅಪ್ವರ್ಡ್, ಇಟ್ ಕ್ರಿಯೇಟ್ಸ್ ದ ಡಿವೈನ್ ಎನರ್ಜಿ ಆರ್ ಡಿವಿನಿಟಿ. ಅದನ್ನೇ ಒಂದು ಸಿಂಬಾಲಿಕಲ್ ಆಗಿ ನಮ್ಮ ಹಿಂದಿನ ದೇವಸ್ಥಾನಗಳಲ್ಲಿ ಮಾಡಿರೋದು. ಈ ಹೊರ ಜಗತ್ತಿನಲ್ಲಿ ನೀವು ಏನಾದ್ರು ಕ್ರಿಯೇಟ್ ಮಾಡಬೇಕು ಅಂದ್ರೆ ಈ ಎನರ್ಜಿ ಕಾಮದ ರೂಪದಲ್ಲಿ ಹೊರಗಡೆ ಹರಿಬೇಕು. ಬಟ್ ಇದು ಹರಿದ ಆದ್ಮೇಲೆ ನೀವು ಯಾವಾಗ ಡಿವಿನಿಟಿನ ಪಡಿಬೇಕು, ದೇವರನ್ನು ಪಡಿಬೇಕು, ಅವಾಗ ಸೇಮ್ ಎನರ್ಜಿ ಒಳಮುಖವಾಗಿ ಹರಿಬೇಕು. ಹೊರ ಜಗತ್ನಲ್ಲಿ ಎಕ್ಸ್ಟರ್ನಲ್ ವರ್ಲ್ಡ್ ಇಸ್ ದಿಸ್ ಕಾಮ. ದ ಸೇಮ್ ಎನರ್ಜಿ ವೆನ್ ಯು ಗೆಟ್ ಇನ್ಸೈಡ್, ಇಟ್ ಬಿಕಮ್ಸ್ ಡಿವೈನ್ ಎನರ್ಜಿ ಆರ್ ಗಾಡ್ಸ್ ಎನರ್ಜಿ ಅಂತ. ಓಕೆ, ಅದಕ್ಕೆ ಲೈಕ್ ಹೊರಗಡೆ ಮಾತ್ರ ಈ ತರ ಕಾರ್ವಿಂಗ್ಸ್, ಹೊರಗಡೆ ಮಾತ್ರ, ಒಳಗಡೆ ಒಂದೂ ಇರಲ್ಲ. ಎಸ್. ಓಕೆ, ಸೊ ಒನ್ ಇಸ್ ದಿಸ್. ಯಾಕಂದ್ರೆ ನಮ್ಮ ದೇಹ ಕೂಡ ದಿಸ್ ಆಲ್ಸೋ ಟಾಕಿಂಗ್ ಗಾಡ್ ಅಂಡ್ ವಾಕಿಂಗ್ ಟೆಂಪಲ್ ಅಂತ ಹೇಳ್ತೀವಿ. ಹೌದು. ಸೊ ಇದು ಕೂಡ ಒಂದು ದೇವಸ್ಥಾನ. ಈ ಎನರ್ಜಿ ಹೊರಗಡೆ ಯಾವಾಗ ಹರಿತಾ ಇದೆ, ಇಟ್ ಈಸ್ ಕ್ರಿಯೇಟಿಂಗ್ ದ ಎಕ್ಸ್ಟರ್ನಲ್ ವರ್ಲ್ಡ್. ಸೇಮ್ ಎನರ್ಜಿ ವೆನ್ ದ ರೈಟ್ ಟೈಮ್ ಕಮ್ಸ್, it has to get transformed into something else, that spiritual energy. And ಆ spiritual energy ಏನಿದೆ ಅದು ನಿಮ್ಮ ಒಳಗಡೆ ಇರುವಂಥ ಡಿವಿನಿಟಿ ಅಥವಾ ಅಧ್ಯಾತ್ಮ ಅಥವಾ ಭಗವಂತ ಅಂತ ಸಾಕ್ಷಾತ್ಕಾರ ಅಂತ ಏನು ಹೇಳ್ತೀವಿ, ಅದಾಗಿ ಕನ್ವರ್ಟ್ ಆಗುತ್ತೆ, ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅಂಡ್ ದಟ್ ಈಸ್ ದ ಸಿಂಬಾಲಿಕಲ್ ಮೀನಿಂಗ್ ಆಫ್ ದೋಸ್ ಥಿಂಗ್ಸ್ ಇನ್ ದ ಟೆಂಪಲ್. ಎರಡನೇದು ತುಂಬಾ ಇಂಪಾರ್ಟೆಂಟು. ಎಷ್ಟೋ ಜನ ಇದನ್ನ ಸಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಅಂತ ಹೇಳ್ತಾರೆ. ಇದನ್ನ ಹೋಲ್ಡ್ ಮಾಡಿ ಏನು ಮಾಡಬೇಕು ಅದು ಯಾರಿಗೂ ಗೊತ್ತಿಲ್ಲ ಅಲ್ಲ. ಇಟ್ ಇಸ್ ಜಸ್ಟ್ ಲೈಕ್ ಎನರ್ಜಿ. ಒಂದು ಆಟಮ್ ಬಾಂಬ್ ಇದೆ, ಅಟಾಮಿಕ್ ಎನರ್ಜಿ ಇದೆ. ಇದು ಅಟಾಮಿಕ್ ಎನರ್ಜಿ ಎಸ್ ಪವರ್ಫುಲ್. ಇದನ್ನ ಹೋಲ್ಡ್ ಮಾಡೋದು ಸರಿ, ಬಟ್ ಹೋಲ್ಡ್ ಮಾಡಿ ಏನು ಮಾಡಬೇಕು? ನೋಬಡಿ ನೋಸ್ ಇಟ್, ನೋಬಡಿ ಟೀಚಸ್ ಇಟ್. ಅಟಮ್ ಬಾಂಬ್ನ ನಿಮ್ಮ ಕೈಲಿ ಇಟ್ಕೊಂಡು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದಾಗ ಇದು ಯಾವಾಗೋ ಒಂದ್ಸತಿ ಬ್ಲಾಸ್ಟ್ ಆಗುತ್ತೆ, ನಿಮ್ಮನ್ನೇ ಹಾಳು ಮಾಡುತ್ತೆ. ಸೊ ಸೆಕ್ಷುವಲ್ ಎನರ್ಜಿನ ಹೋಲ್ಡ್ ಮಾಡಿ ಏನು ಪ್ರಯೋಜನ ಇಲ್ಲ. Unless and until you do not know how to transmute it, transform it, there is no point holding it. Okay. And ಸಾಮಾನ್ಯವಾಗಿ ಇದು ಇಷ್ಟು ಈಸಿಯಾಗಿ ಹೋಲ್ಡ್ ಮಾಡೋಕ್ಕೂ ಆಗೋದಿಲ್ಲ. ಹಳೆ ಕಾಲದಲ್ಲಿ ದೊಡ್ಡ ದೊಡ್ಡ ಋಷಿಮುನಿಗಳು ಕೂಡ ಹೋಲ್ಡ್ ಮಾಡೋಕ್ಕಾಗಿಲ್ಲ. ಹೌದು. ಇವಾಗಿನ ಕಾಲದಲ್ಲೂ ಕೂಡ ಸಾಕಷ್ಟು ಆಧ್ಯಾತ್ಮಿಕ ಗುರುಗಳೇನಿದ್ದಾರೆ ಅವ್ರ ಮೇಲೆ ಸಾಕಷ್ಟು ಈ ಥರದ ಹೌದು ಏನೋ ಕೇಸಸ್ ಅದು ಇದು ಆಗ್ತಿದೆ. ಇಟ್ ಈಸ್ ಬಿಕಾಸ್ ಆ ಎನರ್ಜಿನ ಹೋಲ್ಡ್ ಮಾಡೋಕೆ ಆಗೋದಿಲ್ಲ. ಅದು ರೈಟ್ ವೇಲಿ ಎಲ್ಲಿ ಹರಿಬೇಕು ಅಲ್ಲಿ ಹರಿಲಿಬೇಕು. ಒಂದು ಸರ್ಟನ್ ಟೈಮ್ ಬಂದಾಗ ದಟ್ ಸೇಮ್ ಎನರ್ಜಿ ಆಟೋಮೆಟಿಕ್ಲಿ ಇಟ್ ವಿಲ್ ಗೆಟ್ ಟ್ರಾನ್ಸ್ಫಾರ್ಮ್ಡ್. ಯಾಕಂದ್ರೆ ಈ ದೇಹದ ಎನರ್ಜಿ ಕಡಿಮೆ ಆಗ್ತಾ ಇದ್ದಂಗೆ ಆ ಎನರ್ಜಿನ ನಾವು ಮನಸ್ಸಿಂದ ಬೇರೆ ಕಡೆ ಅಪ್ಲೈ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅಂಡ್ ನ್ಯಾಚುರಲಿ ಇದಾಗ್ತಾ ಇದೆ. ಆಸ್ ಐ ಟೋಲ್ಡ್ ಯು 42 years ಆದ್ಮೇಲೆ ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಟ್ರಾನ್ಸ್ಫಾರ್ಮಿಂಗ್ ದಟ್ ಸೇಮ್ ಎನರ್ಜಿ ಇನ್ ಟು ಯುವರ್ ಸಕ್ಸೆಸ್ ಔಟ್ಸೈಡ್. ಸೊ ಆ ಸೇಮ್ ಎನರ್ಜಿ ಅಲ್ಲಿ ಯೂಸ್ ಆಗ್ತಾ ಇದೆ. ಸೊ ಅದೇ ಎನರ್ಜಿ ಹೊರಗಡೆ ಅಂದ್ರೆ ಹೊರ ಜಗತ್ನಲ್ಲಿ ಅಥವಾ ನೀವೇನು ಮಾಡಬೇಕು ಹೊರಗಡೆ ಅದನ್ನ ಮಾಡಿ ಮುಗಿಸಿ ಆಮೇಲೆ ಒಳಗೆ ಬಾ ಅಂತ. ಓಕೆ. ಅದಕ್ಕೆ ಔಷಧ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಅದೇನ್ ಮಾಡ್ಬೇಕು ಮಾಡಿ ಮುಗಿಸಿ ಬಾ ಧ್ಯಾನ ಕೂತ್ಕೊಂಡು. ಓಕೆ. ಅಂದ್ರೆ ಒನ್ಸ್ ಇಟ್ ಇಸ್ ಡನ್, ಇಟ್ ಇಸ್ ಡನ್ ಗಾನ್ ಅಷ್ಟೇ. ಅದಾದ್ಮೇಲೆ ನಿನ್ ಮನಸ್ಸು ಧ್ಯಾನದಲ್ಲಿ ಕೂತ್ಕೊಳ್ಳುತ್ತೆ. ಓಕೆ. ಅದನ್ನ ಹೋಲ್ಡ್ ಮಾಡ್ಕೊಂಡು ನಿನ್ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಏನಾಗುತ್ತೆ, ಆ ಎನರ್ಜಿ ಆ ಕಡೆ ಎಳಿಯುತ್ತೆ. ಅಂಡ್ ಇಟ್ ಇಸ್ ಲೈಕ್ ಸುನಾಮಿ. ಈ KRS ಡ್ಯಾಮ್ ಇದನ್ನ ಓಪನ್ ಮಾಡಿ ನೀನ್ ಎದುರುಗಡೆ ನಿಂತ್ಕೊಳಕ್ಕಾಗತ್ತಾ? ಕಿತ್ಕೊಂಡು ತಗೊಂಡು ಹೋಗುತ್ತೆ. ಸೊ ದಿಸ್ ಎನರ್ಜಿ ಆಫ್ ದಟ್ ಪವರ್ಫುಲ್ ಎನರ್ಜಿ. ಸೊ ಅದೆಲ್ಲಿ ಕರೆಕ್ಟಾಗಿ ಹರಿಬೇಕು, ಅಲ್ಲಿ ಹರಿದ್ಬಿಡ್ಬೇಕು. ಅದು ಹರಿದಿ ಆದಮೇಲೆ ಯಾವಾಗ ನೀವು ಧ್ಯಾನಕ್ಕೆ ಕೂತ್ಕೋತೀರಿ, ಯು ವಿಲ್ ಬಿ ಏಬಲ್ ಟು ಟ್ರಾನ್ಸ್ಫಾರ್ಮ್ ದ ಸೇಮ್ ಎನರ್ಜಿ ಇಂಟು ಅ ಸ್ಪಿರಿಚುವಲ್ ಎನರ್ಜಿ. ಅಂಡ್ ಧ್ಯಾನದ ಆಳಕ್ಕೂ ಕೂಡ ನಿಂತಿರಿ. ಅದು ಕೂಡ ಈ ದೇವಸ್ಥಾನದ ಹೊರಗಡೆ ಏನೋ ಒಂದು ಕಾರ್ವಿಂಗ್ಸ್ ಇದೆ, ಅದು ರೆಪ್ರೆಸೆಂಟ್ ಮಾಡುತ್ತೆ. ಸೆಕ್ಷುವಲ್ ಆಕ್ಟಿವಿಟಿ ಇರ್ಬೋದು ಅಥವಾ ಬಿಫೋರ್ ಮ್ಯಾರೇಜ್ ಮ್ಯಾಸ್ಟರ್ಬೇಷನ್ ಮಾಡೋದಿರ್ಬೋದು, ಹಸ್ತಮೈಥುನ ಅಂತ ನಾವು ಏನು ಹೇಳ್ತೀವಿ. ಎಸ್, ಟು ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಹೆಲ್ದಿ, ಇಟ್ ಈಸ್ ನ್ಯಾಚುರಲ್, ಇಟ್ ಈಸ್ ವೆರಿ ನ್ಯಾಚುರಲ್. ಓಕೆ. ಎಷ್ಟೋ ಟೀನೇಜ್ ಮಕ್ಕಳಿಗೂ ವಯಸ್ಸಿಗೆ ಬರ್ತಾ ಇದ್ದಂಗೆ ನೋಡಿ ಈ ಪ್ರಾಬ್ಲಮ್ ಇವಾಗ ಯಾಕಿದೆ ಅಂದ್ರೆ, ಹಿಂದಿನ ಕಾಲದಲ್ಲಿ ನೀವು ಹೋಗಿ 15, 16 ವರ್ಷ 17 ವರ್ಷ ಆಗ್ತಾ ಇದ್ದಂಗೆ ಮದುವೆ ಮಾಡ್ಬಿಡ್ತೇವೆ. ಹೌದು. ಆ ಮದುವೆ ಯಾಕೆ ಮಾಡ್ತಾ ಇದ್ರು ಅಂದ್ರೆ, ಮದುವೆಗೆ ವಯಸ್ಸಾಯ್ತು, ಆ ಎನರ್ಜಿ ಅಲ್ಲಿ ಪರಿಪಕ್ವ ಆಗಿದೆ, ಹಾಗಾಗಿ ಆ ಎನರ್ಜಿ ಹರಿಬೇಕು ಅಂತ ಒಂದು ಪಾರ್ಟ್ನರ್ ಅವ್ರಿಗೆ ಕೊಟ್ಬಿಡ್ತಾ ಇದ್ರು. ಹಾಗಾಗಿ ಅವರು ಬೇರೆ ರೀತಿ ಅದನ್ನ ಹರಿಸ್ಬೇಕು ಅಂತ ಇರ್ಲೇ ಇಲ್ಲ.
ಇವಾಗ ಸಿಚುವೇಶನ್ ಯಾವ ಥರ ಆಗಿದೆ ಅಂದರೆ ಕೆರಿಯರು ಅದು ಇದು ಅಂತ ಹೇಳಿ ಜನ 25, 28, 30, 35 ಆದರೂ ಕೂಡ ಮದುವೆ ಮಾಡ್ತಾರೆ. ಬಟ್ ಆ ಎನರ್ಜಿ 13-14 ಇಯರ್ಸಿಂದ ಶುರು ಆಗಿಬಿಟ್ಟಿದೆ. 21 ಇಯರ್ಸ್ಗೆ ಆಲ್ಮೋಸ್ಟ್ ಪೀಕಿಗೆ ರೀಚ್ ಆಗಿದೆ. ಸೊ ಆ ಪೀಕಿಗೆ ರೀಚ್ ಆಗ್ತಾ ಇದ್ದಂಗೆ ದಟ್ ಈಸ್ ನಾಟ್ ಗೆಟಿಂಗ್ ದ ಲೆಟ್ ಔಟ್. ಅದು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಕಾಯಿಲೆಗಳನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಓಕೆ. ಇನ್ಫ್ಯಾಕ್ಟ್ ನನ್ನ ಹತ್ರ ಬರುವಂಥ ಸಾಕಷ್ಟು ಕೇಸಸ್ಗಳಲ್ಲಿ ಯಾರಿಗೆ ಸೈಕಾಲಜಿಕಲ್ ಸೈಕಾಟ್ರಿಕ್ ಪ್ರಾಬ್ಲಮ್ಸ್ ಇದೆ ಅದರ ಹಿಂದೆ 2 ಮುಖ್ಯ ಕಾರಣಗಳು. ಒಂದು ರಿಲಿಜಿಯಸ್ ಸಪ್ರೆಷನ್ಸು, ಇನ್ನೊಂದು ಸೆಕ್ಷುವಲ್ ಸಪ್ರೆಷನ್ಸ್. ರಿಲಿಜಿಯಸ್ ಸಪ್ರೆಷನ್ಸ್ ಅಂದರೆ ರಿಲಿಜಿಯಸ್ ಆಗಿ ಫೋರ್ ಫಾದರ್ಸ್ ಇಂದ ಏನು ಮಾಡ್ಕೊಂಡು ಬರ್ತಾ ಇದ್ದಾರೆ, ಹೊಸ ಜನರೇಷನ್ಗೆ ಅದು ಏನಂತಾನೆ ಗೊತ್ತಿಲ್ಲ. ಓಕೆ. ಬಟ್ ಅದನ್ನು ಮಾಡು ಅಂತ ಫೋರ್ಸ್ ಮಾಡ್ತಾರೆ. ಸೊ ಫೋರ್ಸಿಬಲಿ ಮಾಡ್ತಾರೆ. ಎಷ್ಟು ಜನ ಮಾಡಕ್ಕೆ ಇಷ್ಟ ಇಲ್ಲ, ಫೋರ್ಸಿಬಲಿ ಮಾಡ್ತಾರೆ. ಓಕೆ ಓಕೆ. ಅದರಿಂದ ಎಷ್ಟೋ ಭಯಗಳು ಮನಸ್ಸಿನ ಒಳಗಡೆ ತುಂಬಿಕೊಂಡಿರ್ತಾರೆ. ಹಿಂಗ್ ಮಾಡಿಲ್ಲ ಹಿಂಗಾಗ್ಬಿಡುತ್ತೆ, ಹಂಗ್ ಮಾಡಿಲ್ಲ ಹಂಗೋಗ್ಬಿಡುತ್ತೆ. ಸೊ ಆ ತರದ ಭಯಗಳು ಕೂಡ ತೊಂದರೆ ಮಾಡ್ತಾ ಇದೆ ಸೈಕಲಾಜಿಕಲ್ ಸೈಕಾಟ್ರಿಕ್ ಪ್ರಾಬ್ಲಮ್ಸ್. ಎರಡನೇದು ಸೆಕ್ಷುವಲ್ ಸಪ್ರೆಷನ್ಸ್. ಟೀನೇಜಿಗೆ ಬರ್ತಾ ಇದ್ದಂಗೆ ಆ ಎನರ್ಜಿ ಪರಿಪಕ್ವ ಆಗ್ತಾ ಇದೆ. ಅನ್ಫಾರ್ಚುನೇಟ್ಲಿ ಸರಿಯಾದ ಎಜುಕೇಶನ್ ಇಲ್ಲ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಯಾವಾಗ ಆ ಫೋರ್ಸ್ ಜಾಸ್ತಿ ಆಗತ್ತೆ, ಮಕ್ಕಳು ಮೆಸ್ಟರ್ಬೇಷನ್ ಮಾಡ್ತಾರೆ. ಮೆಸ್ಟರ್ಬೇಷನ್ ಮಾಡಿದ ಮೇಲೆ ಏನಾಗುತ್ತೆ ಅಂದ್ರೆ ಗಿಲ್ಟ್ ಫೀಲಿಂಗ್ ತುಂಬಿಕೊಳ್ಳುತ್ತೆ. ಯಾಕಂದ್ರೆ ಇದು ತಪ್ಪು ಅಂತ ಕೇಳ್ಕೊಂಡು ಬಂದಿರ್ತಾರೆ. ಒಂದ್ ಕಡೆ ಇದು ತಪ್ಪು ಅಂತ, ಒಂದ್ ಕಡೆ ದೇಹ ಬೇಕು ಅಂತ. ತಪ್ಪು ಅಂತ, ದೇಹ ಬೇಕು ಅಂತ, ಒಳಗಡೆನೆ ದ್ವಂದ್ವ ನಡೀತಾರೆ. ಮೆಸ್ಟರ್ಬೇಷನ್ ಮಾಡಿಲ್ಲ ಅಂದ್ರೆ ಸಪ್ರೆಷನ್ಸ್, ಮಾಡಿದ್ರೆ ಗಿಲ್ಟ್ ಫೀಲಿಂಗ್. ಎರಡೂ ರೀತಿಯಲ್ಲಿ ನೆಗೆಟಿವ್ ಇಂಪ್ರೆಷನ್ಸ್ಗಳನ್ನು ಸಬ್ಕಾನ್ಸಿಯಸ್ ಮಾಡ್ತು. ಸೊ ಹಂಗಾಗಿ ಈ ಎನರ್ಜಿ ಹೇಗೆ ಹರಿಬೇಕು ಅಲ್ಲಿ ಹರಿಲೇಬೇಕು. ಯಾವುದೇ ರೀತಿ ಸ್ಟ್ರೆಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮೆಸ್ಟರ್ಬೇಷನ್ ಈಸ್ ಅ ನ್ಯಾಚುರಲ್ process. Almost data ಹೇಳುತ್ತೆ कि 90% of the men does masturbation, 70% of the women does masturbation. So it's very natural. ಅತಿ ಆದಾಗ ಅತಿ ಸರ್ವಥಾ ವರ್ಜಿತೆ. ಯಾವುದೇ ಒಂದು ಇದು ಅತಿ ಆಯ್ತು, ಊಟನೂ ಕೂಡ ನೀವು ಅತಿಯಾಗಿ ಮಾಡಿದ್ರೆ ಇಟ್ ಇಸ್ ವೆರಿ ಡೇಂಜರಸ್. ಹೌದು. ಸೊ ಅತಿ ಸರ್ವಥಾ ವರ್ಜಿತೆ. ಆದರೆ ಲಿಮಿಟ್ ಅಲ್ಲಿ ಇದೆ, ಇಟ್ ಇಸ್ ಆಲ್ವೇಸ್ ಹೆಲ್ದಿ ಅಂಡ್ ಗುಡ್. ಸರ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸುಮಾರು ಅವರ್ಸ್ ನೀವು ತಗೊಂಡಿದ್ವಿ, ನಿಮ್ಮ ಟೈಮ್ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಅಸ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಆ್ಯಂಡ್ ಐ ರಿಯಲಿ ಲವ್ಡ್ ಟು ಟಾಕ್ ವಿತ್ ಯು ಆ್ಯಂಡ್ ಟೀಮ್ ಜೊತೆಗೆ. ಐ ರಿಯಲಿ ಸ್ಪೆಂಟ್ ವೆರಿ ಗುಡ್. ಸೋ ಮಚ್ ಫಾರ್ ಇನ್ವೈಟಿಂಗ್. ಆ್ಯಂಡ್ ಈ ಥರ ಮುಂದೆನೂ ಕೂಡ ಯಾವುದಾದ್ರು ಪಾಡ್ಕಾಸ್ಟ್ ಮಾಡೋದಾದ್ರೆ ಖಂಡಿತ ಐ ವಿಲ್ ಬಿ ದೇರ್. ಬಿಕಾಸ್ ಈ ಪಾಡ್ಕಾಸ್ಟಿಂದ ಸಾಕಷ್ಟು ಜನರಿಗೆ ಯಾವುದೋ ಒಂದಿಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೈ only motto of life is to help the people by one or the other way. And what services I provide like hypnotherapy ಇರ್ಬೋದು, ಪಾಸ್ಬೋದು, ಹೀಲಿಂಗ್ ಇರ್ಬೋದು, ಆ್ಯಂಡ್ ಟ್ರೈನಿಂಗ್ಸ್ ಇರ್ಬೋದು, ಇದೆಲ್ಲ ಮಾಡೋದು ಕಾರಣ ಅಷ್ಟೇನೆ. ನನ್ನ ಒಂದು ಮಾತು ಕೂಡ ಒಬ್ಬರ ಜೀವನನೂ ಕೂಡ ಪರಿವರ್ತನೆ ಮಾಡ್ತು ಅಂತಿದ್ರೆ ದಟ್ ಈಸ್ ದ ರಿಯಲ್ ಗುರು ದಕ್ಷಿಣ. ಐ ಆಲ್ವೇಸ್ ಸೇ ಕಿ ಐ ಗೆಟ್ ಇಟ್. ಇವತ್ತಿನ ಈ ಒಂದು ಪಾಡ್ಕಾಸ್ಟ್ ಕೂಡ ನನಗೆ ಮಾಡಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಸರ್.